Hello students, welcome to GDR Schooling Adda. So ಇವತ್ತಿನ ದಿವಸ 7th ಕ್ಲಾಸ್ ನ ಇನ್ ಕರ್ನಾಟಕ ಸ್ಟೇಟ್ ಸಿಲೆಬಸ್ ನ 7th ಕ್ಲಾಸ್ ನ ಫಸ್ಟ್ ಚಾಪ್ಟರ್ ಇದೆ ನ್ಯೂಟ್ರಿಷನ್ ಇನ್ ಪ್ಲಾಂಟ್. ಆ ಒಂದು ಟಾಪಿಕ್ ನ ನೋಡೋಣ. ಓಕೆ, ಸೊ ಆ ಒಂದು ಚಾಪ್ಟರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ತಾವು ಕಮೆಂಟ್ ಮೂಲಕ ಕೇಳಬಹುದು. ಓಕೆ, ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಕ್ಲಾರಿಫೈ ಮಾಡ್ಕೊಡ್ತೀನಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ನ್ಯೂಟ್ರಿಷನ್ ಇನ್ ಪ್ಲಾಂಟ್ ಫಸ್ಟ್ ಚಾಪ್ಟರ್ ಯಾವ್ದಿದೆ ನಿಮ್ಗೆ? ನ್ಯೂಟ್ರಿಷನ್ ಇನ್ ಪ್ಲಾಂಟ್. ಓಕೆ, ಸೊ ಆಲ್ರೆಡಿ ನೀವು 6th ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ನ್ಯೂಟ್ರಿಯೆಂಟ್ಸ್ ಬಗ್ಗೆ, ಕಂಪೋನೆಂಟ್ಸ್ ಬಗ್ಗೆ, ಎಲ್ಲ ಫುಡ್ ಕಂಪೋನೆಂಟ್ಸ್ ಯಾವ್ಯಾವ್ದಿದೆ, ನ್ಯೂಟ್ರಿಯೆಂಟ್ಸ್ ಯಾವ್ದಿದೆ ಅಂತೆಲ್ಲ ತಿಳ್ಕೊಂಡಿದ್ದೀರಿ. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ನ್ಯೂಟ್ರಿಷನ್ ಇನ್ ಪ್ಲಾಂಟ್ ಅಲ್ಲಿ ಹೇಗಿರುತ್ತೆ, ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾರೆ. ಸೊ ಫಸ್ಟ್ ಪಾಯಿಂಟ್ ಬಂದು ಮೋಡ್ ಆಫ್ ಅ ನ್ಯೂಟ್ರಿಷನ್ ಇನ್ ಪ್ಲಾಂಟ್. ಪ್ಲಾಂಟ್ ಅಲ್ಲಿ ನ್ಯೂಟ್ರಿಷನ್ ನ ಮೋಡ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಭೂಜ ಕ್ವಶನ್ ಕೂಡ ಅದೇ ಇದೆ. ವಾಂಟ್ ಟು ನೋ ಹೌ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್. ಪ್ಲಾಂಟ್ಸ್ ತಮ್ಮ ಓನ್ ಫುಡ್ ಅನ್ನ ಹೇಗೆ ಪ್ರಿಪೇರ್ ಮಾಡುತ್ತೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿ ಬುದ್ದು ಹೇಳ್ತಾ ಇದ್ದಾನೆ. ಸೊ ಲೆಟ್ ಸ್ಟಾರ್ಟ್. ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ಓಕೆ, plants are the only organisms that can prepare food for themselves by using water, carbon dioxide and minerals. The raw materials are present in their surroundings. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಓನ್ಲಿ ಪ್ಲಾಂಟ್ಸ್ ಮಾತ್ರ ಏನ್ ಮಾಡ್ತಾವಂತೆ, ತಮ್ಮಷ್ಟಕ್ಕೆ ತಾವೇ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೋತಾವೆ. ಅದರ್ ಆರ್ಗಾನಿಸಮ್ಸ್ ಎಲ್ಲ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪ್ಲಾಂಟ್ ಮೇಲೆ ಡಿಪೆಂಡ್ ಇರೋದು. ಬಟ್ ಓನ್ಲಿ ಪ್ಲಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ದೆಮ್ಸೆಲ್ವ್ಸ್ ಅಂತ ಹೇಳ್ತಾರೆ. ಅದು ಹೇಗೆ, ಅಕ್ಕಪಕ್ಕ ಇರುವಂತ ರಾ ಮಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು, ಲೈಕ್ ವಾಟರ್, ಕಾರ್ಬನ್ ಡೈಆಕ್ಸೈಡ್, ಮಿನರಲ್ಸ್, ಈ ರೀತಿ ರಾ ಮಟೀರಿಯಲ್ ನ ಯೂಸ್ ಮಾಡ್ಕೊಂಡು ತಮ್ಮಷ್ಟಕ್ಕೆ ತಾವೇ ಫುಡ್ ಅನ್ನ ಪ್ರಿಪೇರ್ ಮಾಡ್ತವೆ. ಯಾವು? ಪ್ಲಾಂಟ್ಸ್ ಮಾತ್ರ ಮಾಡಕ್ ಸಾಧ್ಯ, ಬಾಕಿ ಯಾರಿಗೂ ಮಾಡಕ್ಕೆ ಆಗಲ್ಲ. ಓನ್ ಫುಡ್ ಪ್ರಿಪೇರ್ ಮಾಡಕ್ ಆಗಲ್ಲ. ನಾವಾಗ್ಲಿ ಬೇರೆ ಅನಿಮಲ್ಸ್ ಆಗ್ಲಿ ಎಲ್ಲರೂ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ನಾವು ಏನ್ ಮಾಡಿದೀವಿ, ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಓಕೆ, so the nutrients enable the living organisms to build their bodies, to grow, to repair damaged parts of their bodies and provide the energy to carry out life process. ಓಕೆ, ಸೊ ಇಲ್ಲೇನ್ ಹೇಳ್ತಾರೆ, ನ್ಯೂಟ್ರಿಯೆಂಟ್ಸ್ ಏನ್ ಮಾಡ್ತಾವಂತೆ ನಮಗೆ ಬಾಡಿಯಲ್ಲಿ ಅಂತಾನ ಎಲ್ಲ ಆರ್ಗಾನಿಸಮ್ಸ್ ಗೆ ಏನ್ ಮಾಡ್ತಾವಂತೆ, ಬಾಡಿಯನ್ನ ಬಿಲ್ಟ್ ಮಾಡ್ಲಿಕ್ಕೆ, ಗ್ರೋತ್ ಮಾಡ್ಲಿಕ್ಕೆ, ಡ್ಯಾಮೇಜ್ ಆಗಿದ್ರೆ ಏನಾದ್ರು ಇಲ್ನೆಸ್ ಇದ್ರೆ ಅದು ರಿಪೇರ್ ಮಾಡ್ಲಿಕ್ಕೆ, ಸೊ ಅದೆಲ್ಲಕ್ಕೂ ನ್ಯೂಟ್ರಿಯೆಂಟ್ಸ್ ಹೆಲ್ಪ್ ಮಾಡ್ತವೆ. ಮತ್ತೆ ಎನರ್ಜಿ ಬಿಲ್ಟ್ ಮಾಡ್ಲಿಕ್ಕೆ, ಡೈಲಿ ಲೈಫ್ ಪ್ರೊಸೆಸ್ ಅನ್ನ ಕ್ಯಾರಿ ಔಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಓಕೆ, ಸೊ ನ್ಯೂಟ್ರಿಷನ್ ಇಸ್ ದ ಮೋಡ್ ಆಫ್ ಟೇಕಿಂಗ್ ಫುಡ್ ಬೈ ಅನ್ ಆರ್ಗಾನಿಸಮ್ ಅಂಡ್ ಇಟ್ಸ್ ಯುಟಿಲೈಸೇಷನ್ ಬೈ ದ ಬಾಡಿ. ನ್ಯೂಟ್ರಿಷನ್ ಅಂದ್ರೆ ಏನು? ನ್ಯೂಟ್ರಿಯೆಂಟ್ಸ್ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಏನೇನ್ ಇರ್ತವೆ, ನಾವು ತಿಂತೀವಿ ಫುಡ್ ನ, ಅದು ನ್ಯೂಟ್ರಿಯೆಂಟ್ಸ್ ಬರುತ್ತೆ. ಬಟ್ ನ್ಯೂಟ್ರಿಷನ್ ಅಂದ್ರೆ ಏನಂತ ಹೇಳ್ತಾರೆ, ಆರ್ಗಾನಿಸಮ್ಸ್ ಅಂದ್ರೆ ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸ್ ಏನಿದೆ, ನಾವು ಹಿಡ್ಕೊಂಡು ಪ್ಲಾಂಟ್ಸ್, ಅನಿಮಲ್ಸ್ ಎಲ್ಲ ಇಟ್ಕೊಂಡು, ಸೊ ಎಲ್ರದ್ದು ಏನ್ ಫುಡ್ ಇಂಟೇಕ್ ಮಾಡೋದೇನಿರುತ್ತೆ, ನಾವು ಫುಡ್ ನ ತಗೊಂಡು ಬಾಡಿಯಲ್ಲಿ ಅದನ್ನೇನ್ ಯುಟಿಲೈಸೇಷನ್ ಆಗುತ್ತೆ ಬಾಡಿಯಲ್ಲಿ, ಅದನ್ನ ನ್ಯೂಟ್ರಿಷನ್ ಅಂತ ಹೇಳಿ ಕರೀತಾರೆ. ಓಕೆ, ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗಾನಿಸಮ್ಸ್ ಮೇಕ್ ಫುಡ್ ದೆಮ್ಸೆಲ್ವ್ಸ್ ಫ್ರಮ್ ಸಿಂಪಲ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಆಟ್ರೋಟ್ರೋಪಿಕ್ ನ್ಯೂಟ್ರಿಷನ್. ಓಕೆ, ಸೊ ಏನಂತ ಕರೀತಾರೆ ಇಲ್ಲಿ, ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗಾನಿಸಮ್ ಮೇಕ್ ಫುಡ್ ದೆಮ್ಸೆಲ್ವ್ಸ್. ಯಾವ ಆರ್ಗಾನಿಸಮ್ಸ್ ತಮ್ಮಷ್ಟಕ್ಕೆ ತಾವೇ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾವೋ ಆ ಒಂದು ಸಿಂಪಲ್ ಸಬ್ಸ್ಟೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅವುಗಳಿಗೆ ಏನಂತ ಹೇಳ್ತಾರೆ, ಆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರೀತಾರೆ. ಸೊ ತಮ್ಮಷ್ಟಕ್ಕೆ ತಾವೇ ಫುಡ್ ಬೈ ದೆಮ್ಸೆಲ್ಫ್ ಪ್ರಿಪೇರ್, ತಮ್ಮಷ್ಟಕ್ಕೆ ತಾವೇ ಫುಡ್ ಪ್ರಿಪೇರ್ ಮಾಡೋ ಅಂತ ಆರ್ಗಾನಿಸಮ್ಸ್ ಯಾವು? ಓನ್ಲಿ ಪ್ಲಾಂಟ್ಸ್. ಓಕೆ, ಓನ್ಲಿ ಪ್ಲಾಂಟ್ ಕ್ಯಾನ್ ಪ್ರಿಪೇರ್ ಫುಡ್ ಫಾರ್ ದೆಮ್ಸೆಲ್ಫ್. ಓಕೆ, ಸೊ ಅವುಗಳನ್ನ ಮಾತ್ರ ನಾವು ಆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಯೂಸ್ ಮಾಡ್ತೇವೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಪ್ಲಾಂಟ್ಸ್ ಅನ್ನ ನಾವೇನಂತ ಕರಿತೀವಿ, ಆಟ್ರೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ದೇರ್ ಫಾರ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಆಟ್ರೋಟ್ರೋಪ್ಸ್. Okay, so animal and most other organisms take in food prepared by plants. They are called heterotrophs. ಏನಂತ ಹೇಳ್ತಾರೆ, ಬೇರೆ ಪ್ರಾಣಿಗಳು, ಅನಿಮಲ್ಸ್ ಆಗ್ಲಿ ಮತ್ತೆ ಇನ್ನಿತರ ಜೀವಿಗಳು ಏನಂತಪ್ಪ ಅಂತಂದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗಿವೆ. ಸೊ ದಟ್ಸ್ ವೈ ವಿ ಕಾಲ್ ದೆಮ್ ಹೆಟ್ರೋಟ್ರೋಪ್ಸ್. ಓಕೆ, ಸೊ ಅವುಗಳನ್ನ ಹೆಟ್ರೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಓಕೆ, so now we may ask where the food factories of the plants are located, whether food is made in all parts of the plants or only certain parts. How do plants obtain the raw materials from the surroundings? How do they transport them to the food factories of plants? So ಇಲ್ಲೇನ್ ಹೇಳ್ತಾ ಇದಾರೆ, ಅವ್ರಿಗೆ ಏನ್ ಡೌಟ್ ಇದೆ ಭೂಜೋ ಮತ್ತು ಪಹಲಿಗೆ. ಓಕೆ, ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ, ಪ್ಲಾಂಟ್ಸ್ ಅಲ್ಲಿ ಫುಡ್ ಫ್ಯಾಕ್ಟರಿಯಲ್ಲಿದೆ, ಫುಡ್ ಹೇಗ್ ಪ್ರಿಪೇರ್ ಆಗುತ್ತೆ, ರಾ ಮಟೀರಿಯಲ್ಸ್ ನ ಹೇಗೆ ಅಬ್ಸರ್ವ್ ಮಾಡ್ಕೋತವೆ, ಯಾವ ರೀತಿಯಲ್ಲಿ ಫುಡ್ ಪ್ರಿಪೇರ್ ಆಗುತ್ತೆ, ಯಾವ ರೀತಿ ಫುಡ್ ಪ್ರಿಪೇರ್ ಆದ್ಮೇಲೆ ಸಪ್ಲೈ ಆಗುತ್ತೆ, ಸೊ ಅದೆಲ್ಲ ಡೌಟ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ನೆಕ್ಸ್ಟ್ ಪಾಯಿಂಟ್ ನೋಡ್ಬೇಕು. ನೆಕ್ಸ್ಟ್ ಪಾಯಿಂಟ್ ಏನಿದೆ ನಮ್ದು 1.2, ಫೋಟೋಸಿಂಥೆಸಿಸ್. ಫೋಟೋಸಿಂಥೆಸಿಸ್ ಅಂದ್ರೆ ಏನು? ಫುಡ್ ಮೇಕಿಂಗ್ ಪ್ರೊಸೆಸ್ ಇನ್ ಪ್ಲಾಂಟ್. ಫೋಟೋಸಿಂಥೆಸಿಸ್ ಅಂದ್ರೆ ಏನು?
ಫುಡ್ ಮೇಕಿಂಗ್ ಪ್ರೊಸೆಸ್ ಇನ್ ಪ್ಲಾಂಟ್ ಗಳಲ್ಲಿ ಫುಡ್ ಮೇಕಿಂಗ್ ಏನ್ ಪ್ರೊಸೆಸ್ ಇರುತ್ತೆ ಆ ಒಂದು ಪ್ರೊಸೆಸ್ ಅನ್ನ ಫೋಟೋಸಿಂಥೆಸಿಸ್ ಅಂತ ಹೇಳಿ ಕರಿತೀವಿ. ಓಕೆ, ದ ಲೀವ್ಸ್ ಆರ್ ದ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲಾಂಟ್. ಫುಡ್ ಫ್ಯಾಕ್ಟರಿ ಎಲ್ಲಿದೆಪ್ಪ ಪ್ಲಾಂಟ್ ಅಲ್ಲಿ? ಲೀವ್ಸ್ ಅಲ್ಲೇ ಫುಡ್ ಪ್ರಿಪೇರ್ ಆಗುತ್ತೆ. ಸೊ ದಟ್ಸ್ ವೈ ವಿ ಕಾಲ್ಡ್ ಲೀವ್ಸ್ ಆರ್ ದ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲಾಂಟ್. ಸೊ ಪ್ಲಾಂಟ್ ಫುಡ್ ಫ್ಯಾಕ್ಟರಿ ಯಾವುದು? ಲೀವ್ಸ್. ಓಕೆ, ದೇರ್ಫೋರ್ ಆಲ್ ದ ರಾ ಮಟೀರಿಯಲ್ಸ್ ಮಸ್ಟ್ ರೀಚ್ ದ ಲೀಫ್. ಸೊ ಅದಕ್ಕೋಸ್ಕರ ಫ್ಯಾಕ್ಟರಿಯಲ್ಲಿ ಆಹಾರ ಅಲ್ಲಿ ಪ್ಲಾಂಟ್ ಫ್ಯಾಕ್ಟರಿ ಫುಡ್ ಫ್ಯಾಕ್ಟರಿಯಲ್ಲಿ ಫುಡ್ ಪ್ರಿಪೇರ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು? ಎಲ್ಲಾ ರಾ ಮಟೀರಿಯಲ್ಸ್ ಹೋಗಿ ಫುಡ್ ಫ್ಯಾಕ್ಟರಿಗೆ ತಲುಪಬೇಕು, ಅಂದ್ರೆ ಲೀವ್ಸ್ ಗೆ ಸೇರ್ಬೇಕು, ಸಪ್ಲೈ ಅಲ್ಲಿವರೆಗೂ ಆಗ್ಬೇಕು, ಅಂದಾಗ ಮಾತ್ರ ಅಲ್ಲಿ ಫುಡ್ ಪ್ರಿಪೇರ್ ಆಗಕ್ ಸಾಧ್ಯ ಇದೆ. ಓಕೆ, ಸೊ ವಾಟರ್ ಅಂಡ್ ಮಿನರಲ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಆರ್ ಅಬ್ಸಾರ್ಬ್ಡ್ ಬೈ ದ ರೂಟ್ಸ್ ಅಂಡ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್. ಏನಂತೆ? ವಾಟರ್ ಮತ್ತೆ ಮಿನರಲ್ಸ್ ಏನು ಸಾಯಿಲ್ ಅಲ್ಲಿ ಇರುತ್ತೆ ಅವೇನಾಗುತ್ತಪ್ಪ ರೂಟ್ಸ್ ಮುಖಾಂತರ, ರೂಟ್ಸ್ ಏನ್ ಮಾಡ್ತವೆ? ಅದನ್ನ ಅಬ್ಸರ್ವ್ ಮಾಡ್ಕೊಳ್ತವೆ, ಹೀರ್ಕೊಂಡು ಏನ್ ಮಾಡ್ತವೆ? ಲೀವ್ಸ್ ವರೆಗೂ, ಎಲೆಗಳವರೆಗೂ ಏನ್ ಮಾಡುತ್ತೆ? ಸಪ್ಲೈ ಮಾಡುತ್ತೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ಏರ್ ಈಸ್ ಟೇಕನ್ ಇನ್. ಏನಂತೆ? ಕಾರ್ಬನ್ ಡೈಆಕ್ಸೈಡ್ ಏರ್ ಮೂಲಕ ಏನಾಗುತ್ತೆ? ಇಂಟೇಕ್ ಆಗುತ್ತೆ ಥ್ರೂ ದ ಟೈನಿ ಪೋರ್ಸಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ಲೀವ್ಸ್. ಎಲೆಗಳ ಮೇಲೆ, ಲೀವ್ಸ್ ಮೇಲೆ ಟೈನಿ ಪೋರ್ಸಸ್ ಇರುತ್ತೆ, ಬಹಳ ಚಿಕ್ಕ ಪೋರ್ಸಸ್ ಇರುತ್ತೆ, ಪರಿಗಣನೆಗೆ ಕಾಣಿಸೋದಿಲ್ಲ ಅಂತ ಪೋರ್ಸಸ್ ಇರುತ್ತೆ. ಆ ಪೋರ್ಸಸ್ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ಆಗುತ್ತೆ ಲೀವ್ಸ್ ಅಲ್ಲಿ, ಎಲೆಗಳಲ್ಲಿ, ಅಲ್ಲಿಂದ ಸೇರ್ಕೊಳ್ಳುತ್ತೆ. ದೀಸ್ ಪೋರ್ಸಸ್ ಆರ್ ಸರೌಂಡೆಡ್ ಬೈ ಗಾರ್ಡ್ ಸೆಲ್ಸ್. ಈ ಪೋರ್ಸಸ್ ಯಾವುದರಿಂದ ಸರೌಂಡ್ ಆಗಿರುತ್ತೆ? ಗಾರ್ಡ್ ಸೆಲ್ ಗಳಿಂದ ಸರೌಂಡ್ ಆಗಿರುತ್ತೆ. ಸಚ್ ಪೋರ್ಸ್ ಆರ್ ಕಾಲ್ಡ್ ಸ್ಟೊಮಾಟಾ. ಅಂತ ಪೋರ್ಸ್ ಗಳಿಗೆ ಏನಂತ ಕರಿತೀವಿ? ಸ್ಟೊಮಾಟಾ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಭೂಜೋಗೆ ಏನ್ ಡೌಟ್ ಇದೆ? ವಾಂಟ್ಸ್ ಟು ನೋ ಹೌ ವಾಟರ್ ಅಂಡ್ ಮಿನರಲ್ಸ್ ಅಬ್ಸಾರ್ಬ್ ಬೈ ರೂಟ್ಸ್ ರೀಚ್ ದ ಲೀವ್ಸ್. ಏನಂತ ಹೇಳ್ತಾನೆ ಭೂಜೋ ಇಲ್ಲಿ? ನೀರು ಮತ್ತೆ ಮಿನರಲ್ಸ್ ಅವ್ ಹೇಗೆ ಅಬ್ಸರ್ವ್ ಆಗುತ್ತೆ ರೂಟ್ಸ್ ಮುಖಾಂತರ, ಮತ್ತೆ ಲೀವ್ಸ್ ವರೆಗೂ ಹೇಗೆ ತಲುಪುತ್ತೆ ಅಂತ ಅವನಿಗೆ ಡೌಟ್ ಇದೆ. ಓಕೆ, ಸೊ ವಾಟರ್ ಅಂಡ್ ಮಿನರಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್ ಬೈ ದ ವೆಸಲ್ಸ್ ವಿಚ್ ರನ್ ಲೈಕ್ ಅ ಪೈಪ್ಸ್ ಥ್ರೂ ಔಟ್ ದ ರೂಟ್ಸ್, ದ ಸ್ಟೆಮ್, ದ ಬ್ರಾಂಚಸ್ ಅಂಡ್ ದ ಲೀವ್ಸ್. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಏನು ಪ್ಲಾಂಟ್ ನ ರೂಟ್ಸ್ ಇರುತ್ತೆ, ಆ ರೂಟ್ಸ್ ಗೆ ಅಟ್ಯಾಚ್ ಆಗ್ಬಿಟ್ಟು ವೆಸಲ್ಸ್ ಇರುತ್ತೆ. ಈಗ ನಮ್ಮ ಬಾಡಿ, ಹ್ಯೂಮನ್ ಬಾಡಿಯಲ್ಲಿ ಬ್ಲಡ್ ವೆಸಲ್ಸ್ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ವೆಸಲ್ಸ್ ಕನೆಕ್ಟ್ ಇರುತ್ತೆ. ಸೊ ಆ ವೆಸಲ್ಸ್ ಕೂಡ ಸ್ಟೆಮ್ ಮುಖಾಂತರ ಸೇರ್ಕೊಂಡು ಎಲ್ಲಾ ಪಾರ್ಟ್ಗಳು, ಪ್ಲಾಂಟ್ಗಳ ಎಲ್ಲಾ ಪ್ಲಾಂಟ್ಗಳಲ್ಲಿ ಸಪ್ಲೈ ಆಗಿರುತ್ತೆ. ಸೊ ಅದರ ಮೂಲಕ ವಾಟರ್ ಮತ್ತೆ ಮಿನರಲ್ ಸಪ್ಲೈ ಆಗಿ ಲೀವ್ಸ್ ವರೆಗೂ ಸೇರ್ಕೊಳ್ಳುತ್ತೆ. ಓಕೆ, ಫಾರ್ಮ್ ಅ ಕಂಟಿನ್ಯೂಸ್ ಪಾತ್ ಆರ್ ಪ್ಯಾಸೇಜ್ ಫಾರ್ ನ್ಯೂಟ್ರಿಯೆಂಟ್ಸ್ ಟು ರೀಚ್ ದ ಲೀಫ್. ಅವೇನ್ ಮಾಡ್ತವೆ? ಒಂದು ಕಂಟಿನ್ಯೂ ಪಾತ್ ಮಾಡುತ್ತೆ, ಒಂದು ಅವುಗಳಿಗೆ ಹೋಗ್ಲಿಕ್ಕೆ ಒಂದು ರೋಡ್ ಮಾಡ್ತದೆ, ಒಂದು ದಾರಿ ಮಾಡ್ಕೊಡ್ತವೆ. ಅವುಗಳ ಮುಖಾಂತರ ಏನಪ್ಪಾ ಅಂದ್ರೆ ಎಲ್ಲ ರಾ ಮಟೀರಿಯಲ್ಸ್ ಏನಾಗುತ್ತೆ? ಲೀವ್ಸ್ ಹೋಗಿ ಟಚ್ ಆಗುತ್ತೆ. ಓಕೆ, ಸೊ ದೇ ಆರ್ ಕಾಲ್ಡ್ ವೆಸಲ್ಸ್. You will learn more about transport of materials in plants in chapter 7. ಸೊ ಮುಂದಿನ ಚಾಪ್ಟರ್ ಅಲ್ಲಿ ನೀವೇನ್ ತಿಳ್ಕೊತೀರಿ ಅಂತ ಹೇಳ್ತಾ ಇದ್ದಾರೆ? ಅವುಗಳ ಬಗ್ಗೆ ಅರ್ಥ ಮಾಡ್ಕೋತೀರಿ, ಟ್ರಾನ್ಸ್ಪೋರ್ಟ್ ಹೇಗಾಗುತ್ತೆ ಪ್ಲಾಂಟ್ಸ್ ಅಲ್ಲಿ, ಸಪ್ಲೈ ಯಾವ ರೀತಿ ಆಗುತ್ತೆ, ಅವುಗಳ ಬಗ್ಗೆ ತಿಳ್ಕೊತೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದನ್ನ ಮುಂದೆ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಇದೆ, ದ ಲೀವ್ಸ್ ಹ್ಯಾವ್ ಅ ಗ್ರೀನ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್. ಏನಂತೆ? ಲೀವ್ಸ್ ಅಲ್ಲಿ ಏನಿದೆ? ಗ್ರೀನ್ ಕಲರ್ ಪಿಗ್ಮೆಂಟ್ ಇದೆ, ಅದನ್ನ ನಾವು ಕ್ಲೋರೋಫಿಲ್ ಅಂತ ಹೇಳಿ ಕರಿತೀವಿ. ಇಟ್ ಹೆಲ್ಪ್ಸ್ ಲೀವ್ಸ್ ಟು ಕ್ಯಾಪ್ಚರ್ ದ ಎನರ್ಜಿ ಆಫ್ ದ ಸನ್ಲೈಟ್. ಆ ಕ್ಲೋರೋಫಿಲ್ ಏನ್ ಮಾಡುತ್ತಂತೆ? ಸನ್ಲೈಟ್ ಇಂದ ಎನರ್ಜಿ ಏನ್ ಬರುತ್ತೋ ಅದನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ, ಲೀವ್ಸ್ ಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಓಕೆ, ಸೊ ದ ಎನರ್ಜಿ ಇಸ್ ಯೂಸ್ಡ್ ಟು ಸಿಂಥೆಸಿಸ್ ಫುಡ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಏನಂತೆ? ಒಂದು ಎನರ್ಜಿನ ಯೂಸ್ ಮಾಡ್ಕೊಂಡು ಸಿಂಥೆಸಿಸ್ ಮಾಡುತ್ತೆ, ಅಂದ್ರೆ ಪ್ರಿಪೇರ್. ಸಿಂಥೆಸಿಸ್ ಮೀನ್ಸ್ ಪ್ರಿಪೇರ್ ಮಾಡುವುದು. ಸೊ ಫುಡ್ ಅನ್ನ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸಿನ್ಸ್ ದ ಸಿಂಥೆಸಿಸ್ ಆಫ್ ಫುಡ್ occurs in the presence of sunlight. ಏನಂತೆ? ಫುಡ್ ಎಲ್ಲ ಪ್ರಿಪೇರ್ ಆಗ್ಬೇಕಾದ್ರೆ ಏನು ಅವಶ್ಯಕತೆ ಇದೆ? ಸನ್ಲೈಟ್ ಅವಶ್ಯಕತೆ ಇದೆ. ಸನ್ಲೈಟ್ ಒಳಗಡೆ ಯೂಸ್ ಮಾಡ್ಕೊಂಡು ಎಲ್ಲಾ ರಾ ಮಟೀರಿಯಲ್ಸ್ ನ ಯೂಸ್ ಮಾಡ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೊಂಡು ಏನಾಗುತ್ತೆ? ಪ್ರಿಪೇರ್ ಆಗುತ್ತೆ ಫುಡ್. ಸೊ ಸನ್ಲೈಟ್ ಯೂಸ್ ಆಗುವುದರಿಂದಾಗಿ ಈ ಒಂದು ಪ್ರೊಸೆಸ್ ಅನ್ನ ಏನಂತ ಕರೀತಾರೆ? ಫೋಟೋಸಿಂಥೆಸಿಸ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳಿ. So we find the chlorophyll, sunlight, carbon dioxide and water are necessary to carry out the process of photosynthesis. So ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲಿ ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಕ್ಯಾರಿ ಔಟ್ ಆಗ್ಲಿಕ್ಕೆ ಅವಶ್ಯಕ ವಸ್ತುಗಳು ಅಂತ ಹೇಳಿ ಹೇಳ್ತೀವಿ.
ಇಟ್ ಈಸ್ ಅ ಯೂನಿಕ್ ಪ್ರೊಸೆಸ್ ಆನ್ ದ ಅರ್ತ್. ಇದೊಂದು ಯೂನಿಕ್ ಪ್ರೊಸೆಸ್ ಆಗಿದೆ. ಓಕೆ, ಸೊ ಸೋಲಾರ್ ಎನರ್ಜಿ ಈಸ್ ಕ್ಯಾಪ್ಚರ್ಡ್ ಬೈ ದ ಲೀವ್ಸ್ ಅಂಡ್ ಸ್ಟೋರ್ಡ್ ಇನ್ ದ ಪ್ಲಾಂಟ್ ಇನ್ ದ ಫಾರ್ಮ್ ಆಫ್ ಫುಡ್. ಏನಾಗುತ್ತೆ, ಆ ಸೋಲಾರ್ ಎನರ್ಜಿ ಸನ್ಲೈಟ್ ಏನಿದೆ ಆ ಎನರ್ಜಿ ಕ್ಯಾಪ್ಚರ್ ಆಗಿ ಅಲ್ಲಿ ಫುಡ್ ಪ್ರಿಪೇರ್ ಆಗಿ ಆ ಫುಡ್ ಏನಾಗುತ್ತಪ್ಪ ಅಂದ್ರೆ ಪ್ಲಾಂಟ್ ಅಲ್ಲಿ ಸ್ಟೋರ್ ಆಗುತ್ತೆ. Thus, sun is the ultimate source of energy for all living organisms. ಅದಕ್ಕೋಸ್ಕರ ಹೇಳ್ತೀವಿ ಸನ್ ಏನಿದೆ ಎಲ್ಲಾ ಲಿವಿಂಗ್ ಆರ್ಗಾನಿಸಮ್ಸ್ಗೂ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಯಾಕಂದ್ರೆ ವಿತೌಟ್ ಸನ್ ಲೈಟ್ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಆಗಲ್ಲ. ಫೋಟೋಸಿಂಥೆಸಿಸ್ ಪ್ರೊಸೆಸ್ ಆಗಿಲ್ಲ ಅಂತಂದ್ರೆ ಪ್ಲಾಂಟ್ ಗಳಲ್ಲಿ ಫುಡ್ ಪ್ರಿಪೇರ್ ಆಗಲ್ಲ. ಫುಡ್ ಪ್ರಿಪೇರ್ ಆಗಿಲ್ಲ ಅಂದ್ರೆ ಪ್ಲಾಂಟ್ ಗಳು ಸರಿಯಾಗಿ ಇರೋದಕ್ಕೆ ಆಗೋದಿಲ್ಲ. ಪ್ಲಾಂಟ್ ಗಳು ಇಲ್ಲ ಅಂದ್ರೆ ನಾವ್ ಯಾರು ಇರಕ್ಕಾಗಲ್ಲ. ಓಕೆ, ಯಾವುದೇ ಅನಿಮಲ್ಸ್ ಇರ್ಲಿ ಎಲ್ಲವೂ ಕೂಡ ಏನಪ್ಪಾ ಅಂದ್ರೆ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ನೀವು ಹೇಳಬಹುದು ಕೆಲವೊಬ್ರು ಮಾಂಸಾಹಾರಿ ಲೈಕ್ ಮಾಂಸಾಹಾರಿ ಪ್ರಾಣಿಗಳು ಇರ್ತವೆ, ಪ್ರಾಣಿಗಳನ್ನ ತಿಂದು ಬದುಕ್ತಾ ಇರ್ತವೆ ಅಂತ ಹೇಳಿ, ಲೈಕ್ ಲಯನ್, ಟೈಗರ್ ಇವೆಲ್ಲ ಇರ್ತವೆ. ಬಟ್ ಅವುಗಳು ಕೂಡ ಇಂಡೈರೆಕ್ಟ್ಲಿ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿರ್ತವೆ. ಬಿಕಾಸ್ ಅವುಗಳು ಕೂಡ ತಿನ್ನೋ ಪ್ರಾಣಿಗಳು ಎಂತ ಅಂದ್ರೆ ಜಿಂಕೆ, ಮೊಲ ಇಂತಹ ಪ್ರಾಣಿಗಳನ್ನ ತಿಂತವೆ. ಆ ಮೊಲ, ಆ ಜಿಂಕೆ ಏನಪ್ಪಾ ಅಂತಂದ್ರೆ ಪ್ಲಾಂಟ್ ಗಳನ್ನ ತಿಂದು ಬದುಕ್ತಾ ಇರ್ತವೆ. ಓಕೆ, ಸೊ ಪ್ಲಾಂಟ್ ಗಳ ಮೇಲೆ ಇಂಡೈರೆಕ್ಟ್ ಆಗಿ ಮಾಂಸಾಹಾರಿಗಳು ಕೂಡ ಡಿಪೆಂಡ್ ಆಗಿರ್ತಾರೆ. ಸೊ ಅಲ್ಟಿಮೇಟ್ಲಿ ಸನ್ಲೈಟ್ ಏನಿದೆ, ಸನ್ ಏನಿದಾನೆ ಅವನೇನಪ್ಪಾ ಅಂತಂದ್ರೆ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಹೇಳ್ತೀವಿ. ಎಲ್ಲ ಜೀವಿತ ವ್ಯಕ್ತಿಗಳಿಗೂ ಪ್ರಾಣಿಗಳಿಗೂ ಕೂಡ ಏನಪ್ಪಾ ಅಂದ್ರೆ ಸೂರ್ಯ ಅಂದ್ರೆ ಒಂದು ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ, ಶಕ್ತಿಯ ಮೂಲ ಆಧಾರ ಅಂತ ಹೇಳಿ ಹೇಳ್ತೀವಿ. ಓಕೆ, ಸೊ ನಮ್ಗೆ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಇಲ್ಲದೆ ಲೈಫ್ ಅನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುವುದಿಲ್ಲ. ಓಕೆ, ಫೋಟೋಸಿಂಥೆಸಿಸ್ ಇರ್ಲಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾರು ಇರಕ್ ಆಗೋದೇ ಇಲ್ಲ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಏನು ಬದುಕಕ್ಕೆ ಸಾಧ್ಯನೇ ಆಗುವುದಿಲ್ಲ. ಓಕೆ, ದ ಸರ್ವೈವಲ್ ಆಫ್ ಆಲ್ಮೋಸ್ಟ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ದ ಫುಡ್ ಮೇಡ್ ಬೈ ದ ಪ್ಲಾಂಟ್ಸ್. ಇಲ್ಲಿ ಏನ್ ಹೇಳ್ತಾ ಇದಾರೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸ್ ಕೂಡ ಏನಂತೆ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಪ್ಲಾಂಟ್ ಪ್ರಿಪೇರ್ ಮಾಡಿರೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆಕ್ಸಿಜನ್ ವಿಚ್ ಇಸ್ ಎಸೆನ್ಷಿಯಲ್ ಫಾರ್ ಸರ್ವೈವಲ್. ಏನಪ್ಪಾ ಅಂದ್ರೆ ಇದೆಲ್ಲ ಬಿಟ್ಟು ಆಕ್ಸಿಜನ್ ಕೂಡ ಏನು ಇಂಪಾರ್ಟೆಂಟ್ ಇದೆ ನಮ್ಮ ಲೈಫ್ ಅಲ್ಲಿ, ಆಕ್ಸಿಜನ್ ಕೂಡ ಇದೇ ಪ್ರೊಸೆಸ್ ಇಂದ ರಿಲೀಸ್ ಆಗುತ್ತೆ. ಓಕೆ, ಸೊ ನಮ್ಗೆಲ್ಲರಿಗೂ ಏನ್ ಬೇಕಪ್ಪ, ಉಸಿರಾಡೋದಕ್ಕೆ ಆಕ್ಸಿಜನ್ ಬೇಕು. ಆ ಆಕ್ಸಿಜನ್ ಕೂಡ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಇಂದಾನೇ ರಿಲೀಸ್ ಆಗುತ್ತೆ. ಇಲ್ಲಿ ತೋರಿಸಿದ ನೋಡಿ ಪಿಕ್ಚರ್ ಅಲ್ಲಿ, ಇಲ್ಲಿ ಸನ್ಲೈಟ್ ಬರ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ, ಇಲ್ಲಿ ಆಕ್ಸಿಜನ್ ರಿಲೀಸ್ ಆಗ್ತಾ ಇದೆ. ಓಕೆ, ಸೊ ಸನ್ಲೈಟ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಯೂಸ್ ಮಾಡ್ಕೊಂಡು, ವಾಟರ್ ಮಿನರಲ್ ನಾವು ಯೂಸ್ ಮಾಡ್ಕೊಂಡು ಫುಡ್ ಪ್ರಿಪೇರ್ ಮಾಡಿ ಆ ಒಂದು ಪ್ರೊಸೆಸ್ ಅಲ್ಲಿ ಆಕ್ಸಿಜನ್ ರಿಲೀಸ್ ಆಗ್ತಾ ಇದೆ ಮತ್ತು ಕಾರ್ಬನ್ ಏನು ರಿಲೀಸ್ ಆಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಕೂಡ ರೆಡಿ ಆಗ್ತದೆ, ಫುಡ್ ಅಲ್ಲಿ ಸ್ಟೋರ್ ಆಗುತ್ತೆ, ಕಾರ್ಬನ್ ಇಂಟೇಕ್ ಆಗುತ್ತೆ, ಆಕ್ಸಿಜನ್ ರಿಲೀಸ್ ಆಗುತ್ತೆ. ರೈಟ್, ಸೊ ಈ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಅದು ಕೂಡ ನಮಗೆ ಮೇನ್ ಇಂಪಾರ್ಟೆಂಟ್ ಇದೆ. ಇದೇ ಫೋಟೋಸಿಂಥೆಸಿಸ್ ಇಂದ ಏನು ಬರುತ್ತೆ. ಸೊ ಇನ್ ದ ಆಬ್ಸೆನ್ಸ್ ಆಫ್ ಫೋಟೋಸಿಂಥೆಸಿಸ್ ಲೈಫ್ ವುಡ್ ಬಿ ಇಂಪಾಸಿಬಲ್ ಆನ್ ದ ಅರ್ತ್. ಫೋಟೋಸಿಂಥೆಸಿಸ್ ಇಲ್ಲ ಅಂತಂದ್ರೆ ಲೈಫ್ ಅರ್ತ್ ಮೇಲೆ ಇಂಪಾಸಿಬಲ್ ಅಂತಾನೆ ಹೇಳ್ಬಹುದು. ಡ್ಯೂರಿಂಗ್ ಫೋಟೋಸಿಂಥೆಸಿಸ್ chlorophyll containing cells of leaves in the presence of sunlight use carbon dioxide and water to synthesize carbohydrates. The process can be represented in the equation. ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ. ಈ ಇಕ್ವೇಶನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ತಿಳಿಸ್ಕೊಡ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ನ ಯೂಸ್ ಮಾಡ್ಕೊಂಡು ಕ್ಲೋರೋಫಿಲ್ ಮತ್ತು ಸನ್ಲೈಟ್ ಬಳಕೆಯಿಂದ ಫುಡ್ ಪ್ರಿಪೇರ್ ಮಾಡಿ ಏನ ರಿಲೀಸ್ ಮಾಡ್ತವೆ ಪ್ಲಾಂಟ್ಸ್, ಕಾರ್ಬೋಹೈಡ್ರೇಟ್ ರೆಡಿ ಆಗುತ್ತೆ, ಅಂದ್ರೆ ಸ್ಟಾರ್ಚ್ ಅಲ್ಲಿ ಸ್ಟೋರ್ ಆಗುತ್ತೆ ಪ್ಲಾಂಟ್ಸ್ ಗಳಲ್ಲಿ, ಮತ್ತೆ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಅದನ್ನ ಈಕ್ವೇಶನ್ ಅನ್ನ ಕೊಟ್ಟಿದ್ದಾರೆ, ನೀವು ಫೋಟೋದಲ್ಲಿ ಕೂಡ ಇಲ್ಲಿ ನೋಡಬಹುದು, ನಿಮಗೆ ಪಿಕ್ಚರ್ ಅಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ಕ್ಲೋರೋಫಿಲ್ ನೋಡೋಣ, ಇಲ್ಲಿ ಕ್ಲೋರೋಫಿಲ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ. ಕ್ಲೋರೋಫಿಲ್, ಸಾರಿ ಸ್ಟೂಡೆಂಟ್, ನೆಟ್ವರ್ಕ್ ಇಶ್ಯೂ ಇಂದ ವಿಡಿಯೋ ಕಟ್ ಆಗಿತ್ತು. ಓಕೆ, ಸೊ ಕ್ಲೋರೋಫಿಲ್ ಹೇಳ್ತಾ ಇದ್ದೆ. ಸೊ ಕ್ಲೋರೋಫಿಲ್ ಬಗ್ಗೆ ಇಲ್ಲಿ ಹೇಳಿದ್ದಾರೆ, ಕ್ಲೋರೋಫಿಲ್ ಏನು ಗಾರ್ಡ್ ಸೆಲ್ಸ್ ಕವರ್ ಆಗಿರುತ್ತೆ ಅಂತ ಹೇಳಿ. ಸೊ ಟೊಮ್ಯಾಟೊ ಓಪನಿಂಗ್ ಇಲ್ಲಿ ತೋರಿಸಿದ್ದಾರೆ ನಿಮ್ಗೆ. ಓಕೆ, ಲೀವ್ಸ್ ಅಲ್ಲಿ ಇದೆಲ್ಲ ಇರುತ್ತೆ ಕ್ಲೋರೋಫಿಲ್, ಮತ್ತೆ ಇದೆಲ್ಲ ಗಾರ್ಡ್ ಸೆಲ್ಸ್ ಇಂದ ಕವರ್ ಆಗಿರುತ್ತೆ ಕ್ಲೋರೋಫಿಲ್. ಓಕೆ, ಸೊ ಇದರ ಮೂಲಕ ಏನಾಗತ್ತಪ್ಪ ಅಂತಂದ್ರೆ ಸ್ಟೊಮ್ಯಾಟೊ ಕವರೇಜ್ ಎಲ್ಲ ಇರುತ್ತೆ. ಸೊ ಸ್ಟೊಮ್ಯಾಟೋದ ಮೂಲಕ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಏನು ಇಂಟೇಕ್ ಆಗುತ್ತೆ. ಓಕೆ, ಸೊ ಇದೆಲ್ಲ ಇಲ್ಲಿ ತೋರಿಸಿದ್ದಾರೆ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು. ಡ್ಯೂರಿಂಗ್ ದ ಪ್ರೊಸೆಸ್ ಆಕ್ಸಿಜನ್ ಇಸ್ ರಿಲೀಸ್. ಏನಂತ ಹೇಳ್ತಾರೆ, ಫೋಟೋಸಿಂಥೆಸಿಸ್ ಪ್ರೊಸೆಸ್ ಅಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ಲೀವ್ಸ್ ಇಂಡಿಕೇಟ್ಸ್ ದ ಅಕ್ಯುರೆನ್ಸ್ ಆಫ್ ಫೋಟೋಸಿಂಥೆಸಿಸ್. ಲೀವ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ಟಾರ್ಚ್ ನ ಏನು ಪ್ರೆಸೆನ್ಸ್ ತೋರಿಸುತ್ತೆ. ಸ್ಟಾರ್ಚ್ ಪ್ರೆಸೆಂಟ್ ಇದ್ರೆ ಅಲ್ಲಿ ಫೋಟೋಸಿಂಥೆಸಿಸ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಓಕೆ, ಸೊ ಎಲೆಗಳಲ್ಲಿ ಸಾಫ್ಟ್ನೆಸ್ ಇದ್ರೆ ಅವುಗಳಿಂದ ಏನಾಗುತ್ತಪ್ಪ ಅಂತಂದ್ರೆ ನಮಗೆ
ಏನು ಗೊತ್ತಾಗುತ್ತೆ ಯಾವ ರೀತಿ ಸ್ಟಾರ್ಚ್ ಇದೆ ಎಲೆಗಳಲ್ಲಿ, ಅದು ಸಾಫ್ಟ್ ಆಗಿದೆ ಅಂತ ಹೇಳಿ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲೆ ನೋಡ್ತಾ ಇದ್ದೀರಾ ಪ್ಲಾಂಟ್ ದ್ದು. ಓಕೆ, ಇದು ಸಾಫ್ಟ್ ಆಗಿದೆ, ಸಾಫ್ಟ್ ಆಗಿದೆ ಇದು ಎಲೆ, ಏನು ಚೆನ್ನಾಗಿದೆ ಇದು. ಇದರಲ್ಲಿ ಫೋಟೋಸಿಂಥೆಸಿಸ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಇದು ಇದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಜಮೆ ಇದೆ, ಅದಕ್ಕೋಸ್ಕರ ಇದು ಸಾಫ್ಟ್ ಆಗಿ ಈ ರೀತಿ ಇರುತ್ತೆ. ಒಂದ್ ವೇಳೆ ಇದರಲ್ಲಿ ಸ್ಟಾರ್ಚ್ ಇರ್ಲಿಲ್ಲ ಅಂದ್ರೆ ಫೋಟೋಸಿಂಥೆಸಿಸ್ ಆಗಲ್ಲ ಅಂತ ಅರ್ಥ. ಸ್ಟಾರ್ಚ್ ಇಲ್ಲ ಅಂತ ಹೇಗ್ ಗೊತ್ತಾಗುತ್ತೆ? ಎಲೆ ತುಂಬಾ ಡ್ರೈ ಆಗುತ್ತೆ, ಈ ರೀತಿ ಸಾಫ್ಟ್ ಆಗಿ ಇರುವುದಿಲ್ಲ, ಅದು ಫುಲ್ ಡ್ರೈ ಆಗುತ್ತೆ. ಡ್ರೈ ಆಗ್ಬಿಟ್ಟು ಏನಾಗುತ್ತಪ್ಪ ಅಂತಂತಂದ್ರೆ ಒಣಗಕ್ ಶುರು ಆಗುತ್ತೆ, ಗಿಡ ಎಲ್ಲ ಏನಾಗುತ್ತೆ ಒಣಗಕ್ಕೆ ಶುರು ಆಗುತ್ತೆ. ಸೊ ಆವಾಗ ಏನಾಗುತ್ತೆ ಅಂದ್ರೆ ಸ್ಟಾರ್ಚ್ ಅದ್ರಲ್ಲಿ ಇರಲ್ಲ, ಅದೇನಾಗುತ್ತೆ ಗಿಡ ಹಾಳಾಗ್ಬಿಡುತ್ತೆ. ಸೊ ಫೋಟೋಸಿಂಥೆಸಿಸ್ ಆಗ್ತಾ ಇದೆ, ಅಲ್ಲಿ ಫುಡ್ ಪ್ರೊಸೆಸ್ ಆಗ್ತಾ ಇದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಲೀವ್ಸ್ ಅಲ್ಲಿ ಇರುವಂತ ಸ್ಟಾರ್ಚ್ ನ ನೋಡ್ಬಿಟ್ಟು ನಾವು ಹೇಳಬಹುದು. ಸ್ಟಾರ್ಚ್ ಅಪಿಯರೆನ್ಸ್ ಏನಿರುತ್ತೆ ಅದು ಫೋಟೋಸಿಂಥೆಸಿಸ್ ಪ್ರೊಸೆಸ್ ನ ಏನು ಪ್ರೆಸೆನ್ಸ್ ಅನ್ನ ತೋರಿಸ್ತಾ ಇರುತ್ತೆ. ಓಕೆ, ಸ್ಟಾರ್ಚ್ ಇಸ್ ಆಲ್ಸೋ ಅ ಕಾರ್ಬೋಹೈಡ್ರೇಟ್. ಸ್ಟಾರ್ಚ್ ಅನ್ನ ಕೂಡ ಏನಂತ ಕರೀತಾರೆ? ಕಾರ್ಬೋಹೈಡ್ರೇಟ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇದೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ನಿಮ್ಗೆ. ಟೇಕ್ 2 potted plants in the same kind, keep. ಓಕೆ, ಸೊ ಇಲ್ಲೇನ್ ಹೇಳ್ತಾರೆ ಅಂತಂದ್ರೆ ಒಂದು ಏನು ಪಾಟ್ ತಗೊಳ್ಳಿ ಅಂತ ಹೇಳ್ತಾರೆ. 2 ಪಾಟ್ ಗಳನ್ನ, ಒಂದನ್ನ ಡಾರ್ಕ್ ಸೈಡ್ ಅಲ್ಲಿ ಇರ್ಬೇಕು, ಮತ್ತೆ ಒಂದನ್ನ ಸನ್ಲೈಟ್ ಅಲ್ಲಿ ಇಡಬೇಕು 72 hours ವರೆಗೂ ಅಂತ ಹೇಳ್ತಾರೆ. ಸನ್ಲೈಟ್ ಅಲ್ಲಿ ಇಟ್ಟಿರೋದು ಏನಾಗಿರುತ್ತೆ, ಫುಡ್ ಪ್ರೊಸೆಸ್ ಆಗಿ ಅದು 3-4 days ಅಲ್ಲಿ ಏನಾಗುತ್ತಪ್ಪ 72 hours ಅಲ್ಲಿ ಚೆನ್ನಾಗಿ ರೆಡಿ ಆಗಿರುತ್ತೆ. ಓಕೆ, ಅದ್ರ ಸ್ಟಾರ್ಚ್ ಕಂಟೆಂಟ್ ತೋರಿಸುತ್ತೆ. ಮತ್ತೆ ಇನ್ನೊಂದು ನೀವೇನು ಡಾರ್ಕ್ ಅಲ್ಲಿ ಇಟ್ಟಿರ್ತಾರ, ಡಾರ್ಕ್ ಸೈಡ್ ಅಲ್ಲಿ ಇಟ್ಟಿರ್ತಾರ, ಅದೇನಾಗುತ್ತಪ್ಪ ಅಂತಂದ್ರೆ ಅಷ್ಟೊಂದು ಇದಾಗಿರಲ್ಲ. ಓಕೆ, ಸೊ ಪ್ಲಾಂಟ್ ಏನಾಗಿರುತ್ತೆ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ, ಯಾಕಂದ್ರೆ ಸನ್ಲೈಟ್ ಮುಟ್ತಾ ಇರಲ್ಲ. ಸನ್ಲೈಟ್ ಇಲ್ಲ ಅಂತಂದ್ರೆ ಫೋಟೋಸಿಂಥೆಸಿಸ್ ಆಗಲ್ಲ. ಓಕೆ, ಸೊ ಅಲ್ಲೇನಾಗುತ್ತೆ ಅಂತಂದ್ರೆ ಪ್ಲಾಂಟ್ ಹಾಳಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಇಲ್ಲಿ. ದ ಲೀವ್ಸ್ ಅದರ್ ದೆನ್ ಗ್ರೀನ್ ಆಲ್ಸೋ ಹ್ಯಾವ್ ಕ್ಲೋರೋಫಿಲ್. ಗ್ರೀನ್ ಲೀವ್ಸ್ ಅಲ್ಲದೆ ಬೇರೆ ಲೀವ್ಸ್ ಕೂಡ ಕ್ಲೋರೋಫಿಲ್ ಇರುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪಿಕ್ಚರ್ ಅಲ್ಲಿ ಕೊಟ್ಟಿದ್ದಾರೆ, ತುಂಬಾ ಇರುತ್ತೆ ಲೀವ್ಸ್ ಇಲ್ಲಿ. ಓಕೆ, ಸೊ ಇಲ್ಲಿ ಯೆಲ್ಲೋ ಕಲರ್ ಇದೆ, ಲೈಟ್ ಗ್ರೀನ್ ಶೇಡ್ ಇದೆ, ರೆಡ್ ಕಲರ್ ತೋರಿಸಿದ್ದಾರೆ, ಪರ್ಪಲ್ ಕಲರ್ ಅಲ್ಲಿ ತೋರಿಸಿದ್ದಾರೆ. ಓಕೆ, ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ದ ಲಾರ್ಜ್ ಅಮೌಂಟ್ ಆಫ್ ರೆಡ್, ಬ್ರೌನ್ ಅಂಡ್ ಅದರ್ ಪಿಗ್ಮೆಂಟ್ಸ್ ಮಾಸ್ಕ್ ದ ಗ್ರೀನ್ ಕಲರ್. ಏನಂತ ಹೇಳ್ತಾರೆ? ಲಾರ್ಜ್ ಅಮೌಂಟ್ ಅಲ್ಲಿ ಇರುವಂತ ಇದೇನು ಪಿಗ್ಮೆಂಟೇಶನ್ ಇರುತ್ತೆ, ಕಲರ್ ಪಿಗ್ಮೆಂಟೇಶನ್, ಬ್ರೌನ್ ಆಗ್ಲಿ, ಮರೂನ್ ಆಗ್ಲಿ, ರೆಡ್ ಕಲರ್ ಆಗ್ಲಿ ಅಥವಾ ಯೆಲ್ಲೋ ಕಲರ್ ಆಗ್ಲಿ, ಇದೇನ್ ಮಾಡುತ್ತೆ ಕ್ಲೋರೋಫಿಲ್ ನ ಕವರ್ ಮಾಡಿರುತ್ತಂತೆ. ಅದಕ್ಕೋಸ್ಕರ ಲೀವ್ಸ್ ಕಲರ್ ಚೇಂಜ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಕ್ಲೋರೋಫಿಲ್ ಅಂದ್ರೆ ಗ್ರೀನ್ ಇರುತ್ತೆ, ಸೊ ಅದು ಇನ್ನರ್ ಸೈಡ್ ಅಲ್ಲಿ ಇರುತ್ತೆ ಎಲೆಗಳಲ್ಲಿ. ಸೊ ಆವಾಗ ಅದೇನ್ ಮಾಡತ್ತಪ್ಪ ಅಂತಂದ್ರೆ ಫುಡ್ ಪ್ರೊಸೆಸ್ ಅನ್ನ ಮಾಡ್ತವೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಫೋಟೋಸಿಂಥೆಸಿಸ್ ಟೇಕ್ ಪ್ಲೇಸ್ ಇನ್ ದೀಸ್ ಲೀವ್ಸ್ ಆಲ್ಸೋ. ಸೊ ಇವುಗಳಲ್ಲಿ ಕೂಡ ಏನಾಗುತ್ತಪ್ಪ ಅಂದ್ರೆ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಯು ಆಫನ್ ಸಿ ಸ್ಲಿಮಿ ಗ್ರೀನ್ ಪ್ಯಾಚಸ್ ಇನ್ ponds or stagnant water bodies. These are generally formed by the growth of organisms called algae. ಏನಂತ ಹೇಳ್ತಾರೆ, ನೀವು ಕೆಲವೊಂದು ವಾಟರ್ ಪಾಂಡ್ ಗಳಲ್ಲಿ ಅಥವಾ ಏನೋ ವಾಟರ್ ಬಾಡೀಸ್ ಗಳಲ್ಲಿ ನೋಡಬಹುದು, ಗ್ರೀನ್ ಪಿಗ್ಮೆಂಟ್ ಇರುವಂತ ಒಂದು ಏನ್ ಇರುತ್ತಪ್ಪ ಅಂತಂದ್ರೆ ಸಣ್ಣ ಗ್ರೋತ್ ಆಗಿರ್ತಾ ಇರುತ್ತೆ. ಅದನ್ನ ನಾವು ಜನರಲ್ ಭಾಷೆಯಲ್ಲಿ ನಾವೇನಂತ ಕರಿತೀವಿ ಅಂತಂದ್ರೆ ಕಪ್ಪೆ ಮಾಸ ಅಂತ ಹೇಳಿ ಕರಿತೀವಿ. ಅದು ಪಾಚಿ ಕಟ್ಕೊಂಡಿರುತ್ತೆ, ಪಾಚಿನ ಅಂತ ಹೇಳಿ ಹೇಳ್ತೀವಿ. ಸೊ ಅದನ್ನ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಲ್ಗೆ ಅಂತ ಹೇಳಿ ಕರೀತಾರೆ. ಕ್ಯಾನ್ ಯು ಗೆಸ್ ವೈ ಅಲ್ಗೆ ಆರ್ ಗ್ರೀನ್ ಇನ್ ಕಲರ್? ಅಲ್ಗೆ ಗ್ರೀನ್ ಕಲರ್ ಯಾಕಿರುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾಕೆ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಅಲ್ಗೆ ಗ್ರೀನ್ ಕಲರ್ ಎಲ್ಲ ಕಾರಣ ಅದರಲ್ಲಿ ಕ್ಲೋರೋಫಿಲ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ, ಅದರಲ್ಲಿ ಕೂಡ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಆಗುತ್ತೆ. ದಾಟ್ಸ್ ವೈ ಅಲ್ಗೆ ಕೂಡ ತನ್ನ ಫುಡ್ ಅನ್ನ ತಾನೇ ಪ್ರೊಸೆಸ್ ಮಾಡ್ಕೊಳ್ಳುತ್ತೆ, ಅದಕ್ಕೋಸ್ಕರ ಅದು ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. ಓಕೆ, ಸೊ ಅದಿಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಗೆಯಲ್ಲಿ ಕೂಡ ಏನೋ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಆಗ್ತಾ ಇರುತ್ತೆ. ಸಿಂಥೆಸಿಸ್ ಆಫ್ ಅ ಪ್ಲಾಂಟ್ ಫುಡ್ ಅದರ್ ದೆನ್ ಕಾರ್ಬೋಹೈಡ್ರೇಟ್ಸ್. ಇಲ್ಲಿ ಹೇಳ್ತಾ ಇದ್ದಾರೆ ಕಾರ್ಬೋಹೈಡ್ರೇಟ್ಸ್ ಅಲ್ಲದೆ ಬೇರೆ ಒಂದು ಫುಡ್ ಕಂಟೆಂಟ್ಸ್ ಅನ್ನ ಕೂಡ ಏನ್ ಮಾಡ್ತವೆ ಅಂತಂದ್ರೆ ಪ್ರಿಪೇರ್ ಆಗ್ತವೆ. ಹೆಂಗ್ ಆಗ್ತವೆ ಅಂತ ಹೇಳಿ ನೋಡೋಣ. ಯು ಜಸ್ಟ್ ಲರ್ನ್ ದಟ್ ಪ್ಲಾಂಟ್ಸ್ ಸಿಂಥೆಸಿಸ್ ಕಾರ್ಬೋಹೈಡ್ರೇಟ್ಸ್ ಥ್ರೂ ದ ಪ್ರೊಸೆಸ್ ಆಫ್ ಅ ಫೋಟೋಸಿಂಥೆಸಿಸ್. ಫೋಟೋಸಿಂಥೆಸಿಸ್ ಮುಖಾಂತರ ಕಾರ್ಬೋಹೈಡ್ರೇಟ್ ಅನ್ನ ಪ್ಲಾಂಟ್ಸ್ ಜನರೇಟ್ ಮಾಡ್ತವೆ ಅಂತ ಹೇಳಿ ನಾವು ನೋಡಿದ್ವಿ. ಬಟ್ ಇಲ್ಲಿ ಮುಂದೆ ನೋಡೋಣ. ದ ಕಾರ್ಬೋಹೈಡ್ರೇಟ್ಸ್ ಆರ್ ಮೇಡ್ ಆಫ್ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. These are used of a synthesis other components of food such as protein and fats. But proteins are nitrogenous substances which contains nitrogen. From where do you plants obtain nitrogen? So ಇಲ್ಲಿ ಏನ್ ಹೇಳ್ತಾರೆ, ಓಕೆ, ಸೊ ಕಾರ್ಬೋಹೈಡ್ರೇಟ್ಸ್ ಅಷ್ಟೇ ಅಲ್ಲದೆ ಬೇರೆ ಒಂದು ಫುಡ್ ಗಳನ್ನ ಕೂಡ, ಫುಡ್ ಕಂಪೋನೆಂಟ್ಸ್ ಅನ್ನ ಕೂಡ ಏನಾಗುತ್ತೆ ಪ್ಲಾಂಟ್ಸ್ ಗಳು ಪ್ರಿಪೇರ್ ಮಾಡ್ತವೆ. ಲೈಕ್ ಪ್ರೋಟೀನ್, ಫ್ಯಾಟ್ಸ್ ಅನ್ನು ಕೂಡ ಅವು ಏನ್ ಮಾಡ್ತವೆ, ಪ್ರಿಪೇರ್ ಮಾಡ್ತವೆ. ಸೊ ಅವುಗಳು ಹೇಗೆ ಬರ್ತವೆ? ಕಾರ್ಬೋಹೈಡ್ರೇಟ್ ಏನೋ ಹೈಡ್ರೋಜನ್ ಮತ್ತೆ ಕಾರ್ಬನ್ ಎಲ್ಲ ಮಿಕ್ಸ್ ಇರುತ್ತೆ. ಸೊ ಅವುಗಳ ಅವ್ರಿಗೆ ಏನು ಏರ್ ಇಂದ ಕನ್ಸ್ಯೂಮ್ ಆಗಿರುತ್ತೆ.
ಸ್ಟೊಮಾಟಾ ಮೂಲಕ ಏನಾಗುತ್ತೆ ಕನ್ಸ್ಯೂಮ್ ಆಗಿರುತ್ತೆ ಕಾರ್ಬನ್ ಡೈಆಕ್ಸೈಡ್. ಬಟ್ ಇದೇನಿದೆಯಪ್ಪ ಅಂದ್ರೆ ನೈಟ್ರೋಜನಸ್ ಕಂಟೆಂಟ್ ಇದೆ, ಯಾವುದು ಪ್ರೋಟೀನ್ ಮತ್ತೆ ಫ್ಯಾಟ್. ಇವು ಹೇಗೆ ಪ್ರಿಪೇರ್ ಆಗುತ್ತೆ? ನೈಟ್ರೋಜನಸ್ ಅಂತ ಏನಿದೆ ಅದು ಸ್ಟೊಮಾಟಾ ಇಂದ ಇಂಟೆಕ್ ಆಗುವುದಿಲ್ಲ. ಸೊ ಹಾಗಿದ್ದಾಗ ನೈಟ್ರೋಜನ್ ಹೇಗೆ ಪೂರ್ಣಗೊಳ್ಳುತ್ತೆ ಪ್ಲಾಂಟ್ ಗಳಲ್ಲಿ, ಮತ್ತೆ ಪ್ರೋಟೀನ್ ಯಾವ ರೀತಿ ತಯಾರಾಗುತ್ತೆ, ಓಕೆ. ಸೊ ಫ್ಯಾಟ್ ಯಾವ ರೀತಿ ತಯಾರಾಗುತ್ತೆ ಅಂತ ಹೇಳಿ ಇಲ್ಲಿ ಕ್ವಶನ್ ಬರುತ್ತೆ. ಓಕೆ, ಸೊ ಅದನ್ನ ಇಲ್ಲಿ ನಾವು ನೋಡೋಣ ಏನಂತ ಹೇಳಿ. ಓಕೆ, recall that nitrogen is present in abundance in a gaseous form in the air. However, plants cannot absorb nitrogen in this form. Soil has a certain bacteria that convert gaseous nitrogen into a usable form and release it into the soil. These are absorbed by the plants along with water. Also, you might have seen farmers adding fertilizer rich in nitrogen to the soil. In this way, the plants fulfill their requirements of nitrogen along with the other constituents. Plants can then synthesize proteins and then synthesize proteins and vitamins. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನೈಟ್ರೋಜನ್ ಬಗ್ಗೆ ನೀವು ಕಲ್ತಿರೋದನ್ನ ರಿಕಾಲ್ ಮಾಡ್ಕೊಳ್ಳಿ. ಹೇಗೆಪ್ಪಾ ಅಂತಂದ್ರೆ ನೈಟ್ರೋಜನ್ ಗ್ಯಾಸಸ್ ಫಾರ್ಮ್ ಅಲ್ಲಿ ಇರುತ್ತೆ, ಏರ್ ಅಲ್ಲಿ ತುಂಬಾ ಜಾಸ್ತಿನೇ ಇರುತ್ತೆ. ಬಟ್ ಅಲ್ಲಿ ಏನಾಗುತ್ತಂತಂದ್ರೆ ನಮ್ಗೆ ಪ್ಲಾಂಟ್ ಗಳಿಗೆ ಏರ್ ಅಲ್ಲಿರುವಂತ ನೈಟ್ರೋಜನ್ ಅಬ್ಸರ್ವ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರುವುದಿಲ್ಲ. ಸೊ ದಟ್ಸ್ ವೈ ಏನಾಗುತ್ತಂದ್ರೆ ಆ ಒಂದು ನೈಟ್ರೋಜನ್ ಗ್ಯಾಸ್ ಅನ್ನ ಪ್ಲಾಂಟ್ ಗಳು ಅಬ್ಸರ್ವ್ ಮಾಡಕ್ಕಾಗಲ್ಲ. ಸೊ ಅದು ಬಿಟ್ಟು ಅಂದ್ರೆ ಸಾಯಿಲ್ ಅಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಸ್ ಇರುತ್ತೆ. ಆ ಬ್ಯಾಕ್ಟೀರಿಯಾಸ್ ಏನ್ ಮಾಡತ್ತಪ್ಪ ಅಂದ್ರೆ ಸಾಯಿಲ್ ಅಲ್ಲಿ ನೈಟ್ರೋಜನ್ ಅನ್ನ ಯೂಸ್ಫುಲ್ ಫಾರ್ಮ್ ಅಲ್ಲಿ ರಿಲೀಸ್ ಮಾಡ್ತವೆ. ಸಾಯಿಲ್ ಅಲ್ಲಿ ಆ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ, ಆ ನೈಟ್ರೋಜನಸ್ ಗ್ಯಾಸ್ ಫಾರ್ಮ್ ಅನ್ನ ಸಾಯಿಲ್ ಅಲ್ಲಿ ರಿಲೀಸ್ ಮಾಡ್ತವೆ. ಆ ಒಂದು ಸಾಯಿಲ್ ಅಲ್ಲಿ ರಿಲೀಸ್ ಅಂತ ನೈಟ್ರೋಜನಸ್ ಅನ್ನ ಏನ್ ಮಾಡ್ತಾವ ಪ್ಲಾಂಟ್ಸ್ ರೂಟ್ಸ್ ಮೂಲಕ ಅಬ್ಸರ್ವ್ ಮಾಡ್ತವೆ. ವಾಟರ್ ಮತ್ತೆ ಮಿನರಲ್ ಜೊತೆಗೆ ಅದನ್ನ ಅಬ್ಸರ್ವ್ ಮಾಡಿ ಲೀವ್ಸ್ ವರೆಗೂ ಸಪ್ಲೈ ಮಾಡ್ತವೆ. ಸೊ ದಟ್ಸ್ ವೈ ಪ್ಲಾಂಟ್ ಗಳು ಏನ್ ಮಾಡ್ತವೆ ಅಂದ್ರೆ ಇಲ್ಲಿ ಫುಡ್ ಅನ್ನ ಪ್ರಿಪೇರ್ ಮಾಡ್ತವೆ. ಯಾವುದು ಪ್ರೋಟೀನ್ ಮತ್ತೆ ಫ್ಯಾಟ್ ಗಳನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇದಷ್ಟೇ ಅಲ್ಲದೆ ಫಾರ್ಮರ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಸಮಟೈಮ್ಸ್ ನೈಟ್ರೋಜನ್ ರಿಚ್ ಇರೋ ಅಂತ ಫರ್ಟಿಲೈಸರ್ಸ್ ಅನ್ನ ಗಿಡಗಳಿಗೆ ಹಾಕ್ತಾ ಇರ್ತಾರೆ, ಪ್ಲಾಂಟ್ಸ್ ಗಳಿಗೆ ಹಾಕ್ತಾ ಇರ್ತಾರೆ. ಬಿಕಾಸ್ ಅವುಗಳಿಗೆ ನೈಟ್ರೋಜನ್ ಕೊರತೆ ಆಗಬಾರ್ದು ಮತ್ತೆ ಪ್ರೋಟೀನ್ ಪ್ರಿಪೇರ್ ಆಗೋದ್ರಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನೈಟ್ರೋಜನ್ ರಿಚ್ ಇರುವಂತ ಸಾಯಿಲ್ ಅವ್ರು ಏನ್ ಮಾಡ್ತಾರೆ ಫರ್ಟಿಲೈಸರ್ ಅನ್ನ ಸಾಯಿಲ್ ಗೆ ಹಾಕ್ತಾ ಇರ್ತಾರೆ. ಓಕೆ, ಸೊ ಹೋಪ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಅದರ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್. ಓಕೆ, ಬೇರೆ ಏನು ನ್ಯೂಟ್ರಿಷನ್ ಮೋಡ್ಸ್ ಇದೆ ಪ್ಲಾಂಟ್ ಅಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಸೊ ದೇರ್ ಆರ್ ಸಮ್ ಪ್ಲಾಂಟ್ಸ್ ವಿಚ್ ಡು ನಾಟ್ ಹ್ಯಾವ್ ಕ್ಲೋರೋಫಿಲ್. ಯಾರಲ್ಲಿ ಕ್ಲೋರೋಫಿಲ್ ಇರುವುದಿಲ್ಲ ಅಂದ್ರೆ ಅವರು ಏನಪ್ಪಾ ಅಂದ್ರೆ ಫುಡ್ ಪ್ರಿಪೇರ್ ಮಾಡೋದಿಲ್ಲ. ಅವರಿಗೆ ಹೇಗಪ್ಪ ಆ ಪ್ಲಾಂಟ್ಸ್ ಗಳಿಗೆ ನ್ಯೂಟ್ರಿಷನ್ ಮೋಡ್ ಹೇಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಅವುಗಳು ಎಲ್ಲಿಂದ ನ್ಯೂಟ್ರಿಷನ್ ಅನ್ನ ಪಡ್ಕೋತವೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಲೈಕ್ ಹ್ಯೂಮನ್ಸ್ ಅಂಡ್ ಅನಿಮಲ್ಸ್ ಸಚ್ ಪ್ಲಾಂಟ್ಸ್ ಡಿಪೆಂಡ್ ಆನ್ ಅ ಫುಡ್ ಪ್ರೊಸೀಡ್ ಬೈ ಅದರ್ ಪ್ಲಾಂಟ್ಸ್. ಅಂತಹ ಪ್ಲಾಂಟ್ಸ್ ಕೂಡ ಏನಪ್ಪಾ ಅಂತಂದ್ರೆ ಅನಿಮಲ್ಸ್ ಮತ್ತೆ ಹ್ಯೂಮನ್ಸ್ ತರ ಅವು ಕೂಡ ಏನಪ್ಪಾ ಅಂದ್ರೆ ಇಂಡೈರೆಕ್ಟ್ಲಿ ಪ್ಲಾಂಟ್ಸ್ ಏನು ಫುಡ್ ಪ್ರಿಪೇರ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವುಗಳನ್ನ ಕೂಡ ಏನಂತ ಕರಿತೀವಿ ನಾವಿಲ್ಲಿ, ದೇ ಯೂಸ್ ದ ಹೆಟರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ನಾವು ಸ್ಟಾರ್ಟಿಂಗ್ ಅಲ್ಲಿ ಓದಿದ್ವಿ, ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ನೋಡಿದ್ವಿ, ಯಾರು ತಮ್ಮಷ್ಟಕ್ಕೆ ತಾವೇ ಫುಡ್ ಪ್ರಿಪೇರ್ ಮಾಡ್ಕೋತಾರೆ ಬೈ ದೆಮ್ಸೆಲ್ಸ್ ಅವ್ರಿಗೆ ನಾವು ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಮೋಡ್ ಅಂತ ಕರಿತೀವಿ. ಮತ್ತೆ ಯಾರು ಪ್ಲಾಂಟ್ ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವುಗಳಿಗೆ ಹೆಟರೋಟ್ರೋಪಿಕ್ ಮೋಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹೆಟರೋಟ್ರೋಪಿಕ್ ನ್ಯೂಟ್ರಿಷನ್ ಮೋಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಹೆಟರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಯಾವ್ಯಾವ ಪ್ಲಾಂಟ್ ಅಲ್ಲಿ ಇದೆ ಅದನ್ನ ನೋಡೋಣ. ಓಕೆ, ಸೊ ಇಲ್ಲಿ 1.5 ಅಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಪಿಕ್ಚರ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. 1.5 ಅಲ್ಲಿ ನೋಡ್ಬೋದು, ಇಲ್ಲಿ ಇದನ್ನ ಕಸ್ಕುಟ ಅಂತ ಹೇಳಿ ಕರೀತಾರೆ. ಇದರ ಇನ್ನೊಂದು ಹೆಸರು ಅಂದ್ರೆ ಅಮರ್ ಬೆಲ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಅಮರ್ ಬೆಲ್ ಅಂತ ಕೂಡ ಕರೀತಾರೆ. ಇದು ಕೂಡ ಏನಪ್ಪಾ ಅಂತಂದ್ರೆ ಇದಕ್ಕೆ ಏನು ಫುಡ್ ಪ್ರಿಪೇರ್ ಮಾಡಕ್ ಆಗಲ್ಲ, ಅದ್ರಲ್ಲಿ ಕ್ಲೋರೋಫಿಲ್ ಇರುವುದಿಲ್ಲ. ಸೊ ಅದು ಏನಾಗಿರುತ್ತೆ ಅಂದ್ರೆ ಡಿಪೆಂಡ್ ಆಗಿರುತ್ತೆ, ಅದು ಯಾವ ಪ್ಲಾಂಟ್ ಮೇಲೆ ಇರುತ್ತೋ ಆ ಪ್ಲಾಂಟ್ ಇಂದ ಏನು ಫುಡ್ ಡಿರೈವ್ ಮಾಡುತ್ತೆ. ಸೊ ಅದ್ರ ಬಗ್ಗೆ ನೋಡೋಣ ಇಲ್ಲಿ. ಯು ಸಿ ಅ ಯೆಲ್ಲೋ ವೈರಿ ಬ್ರಾಂಚ್ಡ್ ಸ್ಟ್ರಕ್ಚರ್ ಟ್ವಿನಿಂಗ್ ಅರೌಂಡ್ ದ ಸ್ಟೆಮ್ ಅಂಡ್ ಬ್ರಾಂಚಸ್ ಆಫ್ ಅ ಟ್ರೀ. ದಿಸ್ ಈಸ್ ಅ ಪ್ಲಾಂಟ್ ಕಾಲ್ಡ್ ಕಸ್ಕುಟಾ ಆರ್ ಅಮರ್ಬೆಲ್. ಇಟ್ ಡಸ್ ನಾಟ್ ಹ್ಯಾವ್ ಕ್ಲೋರೋಫಿಲ್. ಅದರಲ್ಲಿ ಕ್ಲೋರೋಫಿಲ್ ಇರುವುದಿಲ್ಲ. ಇಟ್ ಟೇಕ್ಸ್ ರೆಮಿಡಿ ಫುಡ್ ಫ್ರಮ್ ದ ಪ್ಲಾಂಟ್ ಆನ್ ವಿಚ್ ಇಟ್ ಈಸ್ ಕ್ಲೈಂಬಿಂಗ್. ಓಕೆ, ಅದೇನ್ ಮಾಡ್ತಾ ಇದೆ ಅಂದ್ರೆ ಬೇರೆ ಪ್ಲಾಂಟ್ ಮೇಲೆ ಏರ್ತಾ ಇದೆ. ಸೊ ಅದು ಏನಾಗುತ್ತಪ್ಪ ಅಂತಂದ್ರೆ ಪ್ಲಾಂಟ್ ಮೇಲೆ ಏರ್ತಾ ಇದೆ. ಆ ಪ್ಲಾಂಟ್ ಮೇಲೆ ಏರುವುದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ
ಅದು ಏನ್ ಮಾಡುತ್ತೆ, ಫುಡ್ ಅನ್ನ ಡಿರೈವ್ ಮಾಡ್ಕೊಳ್ಳುತ್ತೆ. ಫುಡ್ ಅನ್ನ ಡಿರೈವ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಅವುಗಳಿಗೆ ನ್ಯೂಟ್ರಿಷನ್ ಮೋಡ್ ಏನಾಗುತ್ತೆ, ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ಅವುಗಳಿಗೆ ಫುಲ್ಫಿಲ್ ಆಗುತ್ತೆ ನ್ಯೂಟ್ರಿಷನ್. ಅಂದ್ರೆ ಅವ್ ಏನ್ ಮಾಡ್ತವೆ, ಬೇರೆ ಪ್ಲಾಂಟ್ ಮೇಲೆ ಏರಿ ಆ ಪ್ಲಾಂಟ್ ಪ್ರಿಪೇರ್ ಮಾಡೋ ಫುಡ್ ಅನ್ನ ಇವು ಡಿರೈವ್ ಮಾಡ್ಕೋತವೆ, ಹೀರಿಕೊಳ್ತವೆ. ಆ ಒಂದು ಫುಡ್ ಅನ್ನ ಹೀರ್ಕೊಂಡು ತಮಗೆ ನ್ಯೂಟ್ರಿಷನ್ ಅನ್ನ ಫುಲ್ಫಿಲ್ ಮಾಡ್ತವೆ. ಸೊ ಇವುಗಳನ್ನ ಕ್ಲೈಂಬರ್ಸ್ ಅಂತ ಕರಿತೀವಿ. ಮತ್ತೆ ಇವು ಯಾವ ಪ್ಲಾಂಟ್ಸ್ ಮೇಲೆ ಹತ್ತವೋ ಆ ಒಂದು ಪ್ಲಾಂಟಿಗೆ ನಾವೇನಂತ ಹೇಳ್ತೀವಿ, ಹೋಸ್ಟ್ ಅಂತ ಹೇಳ್ತೀವಿ. ಈಗ ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಅವ್ರಿಗೆ ನಾವು ಫುಡ್ ಸರ್ವ್ ಮಾಡ್ತೀವಲ್ವಾ, ಸೊ ನಾವು ಹೋಸ್ಟ್ ಆಗಿರ್ತೀವಿ, ಅವ್ರು ಗೆಸ್ಟ್ ಆಗಿರ್ತಾರೆ. ಹಂಗೆ ಈ ಪ್ಲಾಂಟ್ಸ್ ಕೂಡ ಗೆಸ್ಟ್ ತರ. ಮತ್ತೆ ಯಾವ ಪ್ಲಾಂಟ್ ಮೇಲೆ ಇವು ಇರ್ತಾವೋ ಇವುಗಳನ್ನ ಹೋಸ್ಟ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸಿನ್ಸ್ ಇಟ್ ಡಿಪ್ರೈವ್ಸ್ ದ ಹೋಸ್ಟ್ ಆಫ್ ವ್ಯಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್, ಕಸ್ಕುಟ ಇಸ್ ಕಾಲ್ಡ್ ದ ಪ್ಯಾರಾಸೈಟ್. ಇವುಗಳನ್ನ ಏನಂತ ಹೇಳಿ ಕರೀತಾರಂತೆ, ಪ್ಯಾರಾಸೈಟ್ ಅಂತ ಹೇಳಿ ಕರೀತಾರೆ. ಯಾವ ಪ್ಲಾಂಟ್ಗಳು ಬೇರೊಂದು ಪ್ಲಾಂಟ್ ಮೇಲೆ ಏರಿ ಆ ಒಂದು ಪ್ಲಾಂಟ್ ಪ್ರಿಪೇರ್ ಮಾಡಿರೋ ಫುಡ್ ಅನ್ನ ಡಿರೈವ್ ಮಾಡ್ಕೊಳ್ಳುತ್ತೋ, ಹೀರಿಕೊಳ್ಳುತ್ತೋ ಅವುಗಳನ್ನ ಏನಂತ ಕರೀತಾರೆ, ಪ್ಯಾರಾಸೈಟ್ ಅಂತ ಹೇಳಿ ಕರೀತಾರೆ. ಓಕೆ, ಆರ್ ವಿ ಅಂಡ್ ಅದರ್ ಅನಿಮಲ್ಸ್ ಆಲ್ಸೋ ಕೈಂಡ್ ಆಫ್ ಪ್ಯಾರಾಸೈಟ್? ಏನ್ ಕ್ವಶನ್ ಬರ್ತಾ ಇದೆ, ನಾವು ಕೂಡ ಅಥವಾ ಬೇರೆ ಅನಿಮಲ್ಸ್ ಕೂಡ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿರ್ತೀವಲ್ಲ, ಸೊ ನಾವು ಕೂಡ ಪ್ಯಾರಾಸೈಟ್ ಅಂತ ಹೇಳಿ ಅವ್ರಿಗೊಂದು ಕ್ವಶನ್. ಓಕೆ, ಯು ಶುಡ್ ಥಿಂಕ್ ಅಬೌಟ್ ಇಟ್. ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಹ್ಯಾವ್ ಯು ಸೀನ್ ಆರ್ ಹರ್ಡ್ ಪ್ಲಾಂಟ್ಸ್ ದಟ್ ಕ್ಯಾನ್ ಈಟ್ ಅನಿಮಲ್ಸ್? ಯಾವ್ದಾದ್ರು ಪ್ಲಾಂಟ್ ಅನಿಮಲ್ ಅನ್ನ ಈಟ್ ಮಾಡುತ್ತೆ, ತಿನ್ನುತ್ತೆ ಅಂತ ಹೇಳಿ ನೀವು ಕೇಳಿದೀರಾ ಅಂತ ಹೇಳಿ ಕೇಳ್ತಾರೆ. ಸೊ ಇಲ್ಲಿ ನಿಮ್ದು 1.6 ಅಲ್ಲಿ ನೀವು ಪಿಕ್ಚರ್ ನೋಡ್ಬೋದು. ಇದನ್ನ ಪಿಕ್ಚರ್ ಪ್ಲಾಂಟ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಈ ಪಿಕ್ಚರ್ ಪ್ಲಾಂಟ್ ಅಲ್ಲಿ ಏನಿದೆ, ಇದರಲ್ಲಿ ಒಂದು ಮಗ್ ತರ ಒಂದು ಶೇಪ್ ಇರುತ್ತೆ. ಈ ಶೇಪ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, ಒಂದು ಯಾವ್ದಾದ್ರು ಸಣ್ಣ ಇನ್ಸೆಕ್ಟ್ ಆಗಿರ್ಬಹುದು, ಕ್ರಿಮಿಕೀಟ ಅಂತ ಹೇಳ್ತೀವಿ. ಆ ಇನ್ಸೆಕ್ಟ್ ಏನಾದ್ರು ಅದ್ರೊಳಗಡೆ ಹೋಗಿ ಕೂತ್ಕೊಂಡ್ರೆ ಅದ್ರಲ್ಲಿ ಏನು ಈ ರೀತಿ ಡೌನ್ ಮೋಡ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಹೇರ್ ಸ್ಟ್ರಕ್ಚರ್ ಇರುತ್ತೆ. ಆ ಹೇರ್ ಸ್ಟ್ರಕ್ಚರ್ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ, ಒಂದು ಇನ್ಸೆಕ್ಟ್ ಒಳಗಡೆ ಹೋದಾಗ ಸಿಕ್ಕಾಕೊಳ್ಳುತ್ತೆ. ವಾಪಸ್ ಮೇಲ್ ಬರಕ್ ಹೋದ್ರೆ ಅದು ಹೇರ್ ಈ ರೀತಿ ಲಾಕ್ ಮಾಡುತ್ತೆ. ಲಾಕ್ ಮಾಡಿದಾಗ ಏನಾಗುತ್ತೆ, ಮೇಲ್ಗಡೆ ಲಿಡ್ ತೋರಿಸ್ತಾ ಇದ್ದ ರೀತಿ ಅಗಲವಾಗಿ ಲಿಡ್ ಇದೆ, ಆ ಲಿಡ್ ಈ ರೀತಿ ಕ್ಲೋಸ್ ಆಗ್ಬಿಡುತ್ತೆ. ಲಿಡ್ ಕ್ಲೋಸ್ ಆಯ್ತು ಅಂತಂದ್ರೆ ಆ ಇನ್ಸೆಕ್ಟ್ ಒಳಗಡೆ ಸಿಕ್ಕಾಕೊಂಡು ಔಟರ್ ಏನು ಆ ಪ್ಲಾಂಟ್ ಅನ್ನ ಏನು ಡೈಜೆಸ್ಟಿವ್ ಜ್ಯೂಸಸ್ ಇದೆ ಅದು ರಿಲೀಸ್ ಆಗಿ ಆ ಇನ್ಸೆಕ್ಟ್ ಅಲ್ಲೇ ಸತ್ತು ಹೋಗಿ ಅದು ಡೈಜೆಸ್ಟ್ ಆಗುತ್ತೆ. ಸೊ ಇವುಗಳನ್ನ ಇನ್ಸೆಕ್ಟ್ ಈಟಿಂಗ್ ಪ್ಲಾಂಟ್ಸ್ ಅಂತ ಕೂಡ ನಾವು ಕರಿತೀವಿ. ಓಕೆ, ಸೊ ಈ ಪ್ಲಾಂಟ್ಸ್ ಅನ್ನ ಏನಂತ ಹೇಳ್ತೀವಿ ಅಂತಂದ್ರೆ ಇನ್ಸೆಕ್ಟಿವರಸ್ ಪ್ಲಾಂಟ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಇನ್ಸೆಕ್ಟಿವರಸ್ ಪ್ಲಾಂಟ್ ಅಂತ ಹೇಳಿ ಕೂಡ ಇದನ್ನ ಕರಿತೀವಿ. ಓಕೆ, ಯಾವ್ದು ಪಿಕ್ಚರ್ ಪ್ಲಾಂಟ್ ಇದೇನ್ ಮಾಡುತ್ತೆ, ಇನ್ಸೆಕ್ಟ್ ಅನ್ನ ತಿನ್ನುತ್ತೆ. ಬರೀ ಇನ್ಸೆಕ್ಟ್ ಮೇಲೆ ಬದುಕಿರಲ್ಲ, ಇದು ಕೂಡ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಅದಷ್ಟೇ ಅಲ್ಲದೆ ಇನ್ಸೆಕ್ಟ್ ಕೂಡ ಇದು ತಿನ್ನುತ್ತೆ. ಸೊ ಇದ್ರ ಡೈಜೆಸ್ಟಿವ್ ಜ್ಯೂಸ್ ಗಳೆಲ್ಲ ಸೇರಿ ಏನಾಗುತ್ತಪ್ಪ ಅಂತಂದ್ರೆ ಇನ್ಸೆಕ್ಟ್ ಅನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಓಕೆ, ಸೊ ಲೀಫ್ ಮಾಡಿಫೈಡ್ ಇಂಟು ಪಿಕ್ಚರ್. ಇಲ್ಲೇನಾಗಿದೆ, ಲೀಫ್ ಮಾಡಿಫೈಡ್ ಆಗಿದೆ, ಈ ಪಿಕ್ಚರ್ ರೂಪದಲ್ಲಿ ಇಲ್ಲಿ ಮಾಡಿಫೈಡ್ ಆಗಿದೆ. ಲಿಡ್ ಇದೆ ಮೇಲ್ಗಡೆ, ಈ ಲಿಡ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದ್ರೆ ಇನ್ಸೆಕ್ಟ್ ಅಲ್ಲೇ ಸಿಕ್ಕಾಕೊಂಡು ಸತ್ತೋಗುತ್ತೆ. ಸೊ ಅದು ಡೈಜೆಸ್ಟ್ ಆಗುತ್ತೆ. ಓಕೆ, ಸೊ 1.4 ನಮ್ದು ನೆಕ್ಸ್ಟ್ ಪಾಯಿಂಟ್ ಏನು, ಸ್ಯಾಪ್ರೋಟ್ರೋಪ್ಸ್ ಅಂತ ಹೇಳಿ. ಸ್ಯಾಪ್ರೋಟ್ರೋಪ್ಸ್ ನೋಡೋಣ. ಯು ಮೈಟ್ ಹ್ಯಾವ್ ಸೀನ್ ಪ್ಯಾಕೆಟ್ ಆಫ್ ಮಶ್ರೂಮ್ ಸೋಲ್ಡ್ ಇನ್ ದ ವೆಜಿಟೇಬಲ್. ಓಕೆ, ಮಶ್ರೂಮ್ ಅನ್ನ ಮಾರೋದನ್ನ ನೋಡಿರ್ಬಹುದು ನೀವು ಅಂತ ಹೇಳ್ತಾರೆ. ಮಶ್ರೂಮ್ ಎಲ್ಲಿ ಬೆಳೆಯುತ್ತೆ, ಸಾಮಾನ್ಯವಾಗಿ ಮಾಯಿಸ್ಟ್ ಇರುವಂತ ಏರಿಯಾಗಳಲ್ಲಿ ಅದು ಬೆಳೆಯುತ್ತೆ. ಸಾಯಿಲ್ ಅಲ್ಲಿ ಅಥವಾ ರಾಟಿಂಗ್ ವುಡ್ ಅನ್ನು ಕೊಳ್ತು ಹೋಗ್ತಾ ಇರುವಂತ ಕಟ್ಟಿಗೆ ಇರುತ್ತಲ್ಲ, ಆ ಕಟ್ಟಿಗೆ ಮೇಲೆ ಅದು ಬೆಳೆಯುತ್ತೆ. ಓಕೆ, ಸೊ ಆ ಕಟ್ಟಿಗೆ ಮೇಲೆ ಅದು ಬೆಳೀತಾ ಇದ್ರೆ, ಅಂತಹ ಏರಿಯಾದಲ್ಲಿ ಅದು ಬೆಳೀತಾ ಇದ್ರೆ ಅದು ಎಂತದ್ದು ಒಂದು ನ್ಯೂಟ್ರಿಷನ್ ಅದಕ್ಕೆ ಬೇಕು, ಏನೋ ಒಂದು ಕೊಳ್ತು ಹೋಗಿರೋ ಅಥವಾ ಮಾಯಿಸ್ಟ್ ಆಗಿರೋ ಅಂತ ಏನು ಒಂದು ನ್ಯೂಟ್ರಿಷನ್ ಅದಕ್ಕೆ ಬೆಳಿಲಿಕ್ಕೆ ಬೇಕಾಗುತ್ತೆ. ಸೊ ದಾಟ್ಸ್ ವೈ ಅದೇನಾಗುತ್ತೆ ಅಂದ್ರೆ ಮಾಯಿಸ್ಟ್ ಏರಿಯಾದಲ್ಲಿ ಅದೇನಾಗುತ್ತೆ ಬೆಳೀತಾ ಇರುತ್ತೆ. ಏನು ಕೆಟ್ಟೋಗ್ತಾ ಇರುವಂತ ಕಟ್ಟಿಗೆ ಮೇಲೆ, ರಾಟಿಂಗ್ ವುಡ್ ಮೇಲೆ, ಮತ್ತೆ ಮಾಯಿಸ್ಟ್ ಆಗಿರುವಂತ ಸಾಯಿಲ್ ಮೇಲೆ ಮಶ್ರೂಮ್ ಏನಾಗುತ್ತೆ ಬೆಳೆಯುತ್ತೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇಲ್ಲಿ ನಿಮ್ಗೊಂದು ಆಕ್ಟಿವಿಟಿ ಹೇಳಿದ್ದಾರೆ. ನೀವು ಬ್ರೆಡ್ ಪೀಸ್ ಅನ್ನ ತಗೊಂಡು ಆ ಬ್ರೆಡ್ ಅನ್ನ ಮಾಯಿಸ್ಟ್ ಮಾಡಿ ಒಂದು 2-3 ದಿನಗಳವರೆಗೆ ಹಾಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಸೊ ಆ 2-3 ದಿನಗಳವರೆಗೆ ಬಿಟ್ಬಿಟ್ರೆ ಅದೇನಾಗುತ್ತಪ್ಪ ಅಂತಂದ್ರೆ ಬ್ರೆಡ್ ಮೇಲೆ ಫಂಗಸ್ ಎಲ್ಲ ಬರುತ್ತೆ, ಫಂಗಿ ಬೆಳೆಯುತ್ತೆ. ಓಕೆ, ಫ್ಲಫಿ ಏನು ಒಂದು ಗ್ರೇ ಕಲರ್ ಟೈಪ್ಸ್ ಅಲ್ಲಿ ಗ್ರೀನ್ ಮಿಕ್ಸ್ ಇರುವಂತ ಒಂದು ಕಲರ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಫಂಗಿ ಬೆಳೆಯುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಂಗಿ ಗ್ರೋಯಿಂಗ್ ಆನ್ ಬ್ರೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಪಿಕ್ಚರ್. ಓಕೆ, ಸೊ ಈ ರೀತಿಯಲ್ಲಿ ಅದು ಬೆಳೆಯುತ್ತೆ. ಸೊ ಆ ಒಂದು ಆರ್ಗಾನಿಸಮ್ ಅನ್ನ ಫಂಗಿ ಅಂತ ಹೇಳಿ ಕರಿತೀವಿ. ಈ ಫಂಗಿ ಏನ್ ಮಾಡತ್ತಪ್ಪ ಅಂತಂದ್ರೆ ಡೆಡ್ ಅಂಡ್ ಡಿಕ್ರೈಯಿಂಗ್ ಮ್ಯಾಟರ್ ಅನ್ನ ಏನ್ ಮಾಡ್ತಪ್ಪ ಅಂತಂದ್ರೆ ಹೀರ್ಕೊಂಡು ಅದು ರೆಡಿ ಆಗುತ್ತೆ. ಓಕೆ, ಸತ್ತೋಗಿರೋ ಕೊಳ್ತು ಹೋಗಿರೋ ಅಂತ ಸಾಮಗ್ರಿಗಳೇನಿರುತ್ತೋ ಅವುಗಳನ್ನ ಹೀರ್ಕೊಂಡು ಕೆಟ್ಟೋಗ್ತಾ ಇರೋಂತ ಸಾಮಾನುಗಳನ್ನ ತಿಂದು ಅವುಗಳನ್ನ ಹೀರ್ಕೊಂಡು ಏನ್ ಮಾಡತ್ತಪ್ಪ ಅಂತಂದ್ರೆ ತಮಗೆ ನ್ಯೂಟ್ರಿಷನ್ ಅನ್ನ ಫುಲ್ಫಿಲ್ ಮಾಡುತ್ತೆ. ಓಕೆ, ಸೊ ಈ ರೀತಿ
ಡೆಡ್ ಅಂಡ್ ಡಿಕೈಯಿಂಗ್ ಮ್ಯಾಟರ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು ಬೆಳೀತಾ ಇರುವಂತ ಆರ್ಗ್ಯಾನಿಸಮ್ಸ್ ಗೆ ನಾವೇನ್ ಹೇಳ್ತೀವಿ, ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಮತ್ತೆ ಆ ಒಂದು ಆರ್ಗ್ಯಾನಿಸಮ್ಸ್ ಗೆ ಸ್ಯಾಪ್ರೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಡೆಡ್ ಅಂಡ್ ಡಿಕೈಯಿಂಗ್ ಮ್ಯಾಟರ್ ಅನ್ನ ಯೂಸ್ ಮಾಡ್ಕೊಂಡು ಯಾವ ಆರ್ಗ್ಯಾನಿಸಮ್ಸ್ ಇರುತ್ತೋ ಆ ಆರ್ಗ್ಯಾನಿಸಮ್ಸ್ ಗೆ ಸ್ಯಾಪ್ರೋಟ್ರೋಪ್ಸ್ ಅಂತ ಕರಿತೀವಿ. ಮತ್ತು ಅವುಗಳ ನ್ಯೂಟ್ರಿಷನ್ ಮೋಡ್ ಅನ್ನ ಸ್ಯಾಪ್ರೋಟ್ರೋಪಿಕ್ ಮೋಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಲ್ಲೇನಾಯ್ತು, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಬೆಳೆದು ಅವುಗಳ ಫುಡ್ ಅನ್ನ ಡಿರೈವ್ ಮಾಡ್ಕೊಂಡು ತಿನ್ನುವಂತವುಗಳಿಗೆ ನಾವು ಪ್ಯಾರಾಸೈಟ್ ಅಂತ ಕರಿತೀವಿ. ಡೆಡ್ ಅಂಡ್ ಡಿಕೈಯಿಂಗ್ ಮ್ಯಾಟರ್ ಅನ್ನ ಯೂಸ್ ಮಾಡ್ಕೊಂಡು ಬೆಳಿತಾ ಇರುವಂತವಕ್ಕೆ ನಾವೇನಂತ ಕರಿತೀವಿ, ಸ್ಯಾಪ್ರೋಟ್ರೋಪ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಫಂಗಿ ಆಲ್ಸೋ ಗ್ರೋ ಆನ್ ಪಿಕಲ್ಸ್, ಲೆದರ್, ಕ್ಲಾತ್ ಇವೆಲ್ಲಗಳ ಮೇಲೆ ಇದು ಬೆಳೆಯುತ್ತೆ. ಮಾಯಿಸ್ಟ್ ಏರಿಯಾದಲ್ಲಿ ನೀವು ನೋಡಬಹುದು, ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಏನ ಇರುತ್ತೆ, ರೇನಿ ಸೀಸನ್ ಅಲ್ಲಿ, ವಿಂಟರ್ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಈ ರೀತಿ ಲೆದರ್ ಮೇಲೆ ಮತ್ತೆ ಪಿಕಲ್ಸ್ ಮೇಲೆ ಈ ರೀತಿ ಏನಪ್ಪಾ ಅಂದ್ರೆ ಫಂಗಿ ಬರ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಿಮ್ಗೆ ಬಂದು ಒನ್ ಏನು ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಕಂಟಿನ್ಯೂ ನೋಡೋಣ. ದ ಫಂಗಲ್ ಸ್ಪೋರ್ಸ್ ಆರ್ ಜನರಲಿ present in the air. When they land on the wet and warm things, they germinate and grow. Okay, now can you figure out how we can protect our things from getting spoiled? Okay, so ಇಲ್ಲೇನಂತಾರೆ, ಫಂಗಿ ಏನು ಏರ್ ಅಲ್ಲಿ ಇರುತ್ತಂತೆ, ಅದಕ್ಕೆ ಎಲ್ಲಿ ವೆಟ್ ಮತ್ತೆ ವಾರ್ಮ್ ಥಿಂಗ್ಸ್ ಕಾಣಿಸುತ್ತೋ ಅವುಗಳ ಮೇಲೆ ಅದು ಕೂತ್ಕೊಳ್ಳುತ್ತೆ, ಆಮೇಲೆ ಅದು ಬಿಲ್ಡಪ್ ಆಗ್ತಾ ಹೋಗುತ್ತೆ, ಬೆಳೀತಾ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದರಿಂದಾಗಿ ನಿಮ್ಮ ಫುಡ್ ಗಳನ್ನ ನೀವು ಹೇಗೆ ರಕ್ಷಣೆ ಮಾಡ್ಕೋಬಹುದು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. Some organisms live together and share both shelter and nutrients. This relationship is called symbiosis. For example, certain fungi live inside the roots of plants. The plants provide nutrients to the fungus, and in return, the fungus provide water and certain nutrients ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲೇನಿದೆ, ಆರ್ಗ್ಯಾನಿಸಮ್ಸ್ ಒಂದಕ್ಕೊಂದು ಹೆಲ್ಪ್ ಮಾಡ್ಕೊಳ್ತವೆ. ಏನ್ ರೀತಿ ಶೆಲ್ಟರ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಅನ್ನ ಶೇರ್ ಮಾಡ್ಕೊಂಡು ಹೆಲ್ಪ್ ಮಾಡ್ಕೋತವೆ. ಆ ಒಂದು ರಿಲೇಶನ್ಶಿಪ್ ಅನ್ನ ಏನಂತ ಕರೀತಾರಂತೆ, ಸಿಂಬಾಯ್ಸಿಸ್ ಅಂತ ಹೇಳಿ ಕರೀತಾರೆ. ಆ ಸಿಂಬಾಯ್ಸಿಸ್ ರಿಲೇಶನ್ಶಿಪ್ ಅಲ್ಲಿ ಒಂದು ಎಕ್ಸಾಂಪಲ್ ಏನ್ ಹೇಳ್ತೀವಿ ನಾವಿಲ್ಲಿ, ಫಂಗಿನ ಹೇಳ್ಬಹುದು. ಫಂಗಿ ಏನಪ್ಪಾ ಅಂತಂದ್ರೆ ಕೆಲವು ಪ್ಲಾಂಟ್ಸ್ ಗಳ ರೂಟ್ಸ್ ಗಳಲ್ಲಿ ಬೆಳೆಯುತ್ತಂತೆ ಇರುತ್ತೆ. ಅಲ್ಲಿ ಇದ್ದಾಗ ಅದೇನ್ ಮಾಡ್ತಪ್ಪ ಅಂದ್ರೆ ಪ್ಲಾಂಟ್ ಇಂದ ನ್ಯೂಟ್ರಿಯೆಂಟ್ಸ್ ಅನ್ನ ಪಡೆಯುತ್ತೆ, ಮತ್ತೆ ಪ್ಲಾಂಟ್ಸ್ ಗೆ ವಾಟರ್ ಮತ್ತೆ ಏನಪ್ಪಾ ಅಂತಂದ್ರೆ ಮತ್ತೆ ಬೇರೆ ನ್ಯೂಟ್ರಿಯೆಂಟ್ಸ್ ಅನ್ನ ಹೆಲ್ಪ್ ಮಾಡುತ್ತೆ, ಸಪ್ಲೈ ಮಾಡುತ್ತೆ. ಮತ್ತೆ ಪ್ಲಾಂಟ್ ಇಂದ ಪ್ರಿಪೇರ್ಡ್ ಫುಡ್ ಅನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ತನಗೆ ಇರೋದಿಕ್ಕೆ ಜಾಗವನ್ನ ಪಡೆದುಕೊಳ್ಳುತ್ತೆ. ಓಕೆ, ಸೊ ಈ ಒಂದು ರಿಲೇಶನ್ಶಿಪ್ ಗೆ ಸಿಂಬಾಯ್ಸಿಸ್ ಅಂತ ಹೇಳ್ತೀವಿ. ಇನ್ ಆರ್ಗಾನಿಸಮ್ಸ್ ಕಾಲ್ಡ್ lichens, chlorophyll containing matter which is an alga and a fungus live together. Okay, so organisms called lichens ಅಂತ ಹೇಳ್ತೀವಿ. ಈ ಕ್ಲೋರೋಫಿಲ್ ಕಂಟೈನಿಂಗ್ ಪ್ಯಾಟರ್ ಏನಿರುತ್ತೆ ಅಲ್ಗೆ, ಆ ಅಲ್ಗಾ ಏನ್ ಮಾಡ್ತಪ್ಪ ಅಂದ್ರೆ ಫಂಗಸ್ ಗೆ ಹೆಲ್ಪ್ ಮಾಡತ್ತಂತೆ. ಫಂಗಸ್ ಮತ್ತೆ ಅಲ್ಗ ಎರಡು ಕೂಡಿ ಇರ್ತವೆ ಅಂತ ಹೇಳಿ ಹೇಳ್ಬೋದು. ಫಂಗಸ್ ಏನ್ ಮಾಡ್ತಪ್ಪ ಅಂತಂದ್ರೆ ದ ಫಂಗಸ್ ಪ್ರೊವೈಡ್ಸ್ ಶೆಲ್ಟರ್, water and minerals to the alga, and in return the alga prepare and provides food to the fungus. Okay, so ಅವುಗಳಿಗೆ ಏನಪ್ಪಾ ಅಂತಂದ್ರೆ ಫಂಗಸ್ ಗೆ ಊಟ ಸಪ್ಲೈ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ 1.5 ನೋಡೋಣ, ಹೌ ನ್ಯೂಟ್ರಿಯೆಂಟ್ಸ್ ಆರ್ replenished in the soil. Okay, so ಇಲ್ಲಿ ನೋಡೋಣ, have you seen farmers spreading a manure or fertilizer in the fields or gardens, using them in lawns or in pots? Do you know why this is done? Okay, so ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಅನ್ನ ಅಥವಾ ಮ್ಯಾನರ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ ಸಾಯಿಲ್ ಅಲ್ಲಿ. ಯಾಕೆ ಆ ರೀತಿ ಮಾಡ್ತಾರೆ? ಪಾಟ್ಸ್ ಗಳಲ್ಲಿ, ಲಾನ್ಸ್ ಗಳಲ್ಲಿ, ಹೊಲಗಳಲ್ಲಿ ಮಾಡ್ತಾ ಇರ್ತಾರೆ, ಫಾರ್ಮ್ ಗಳಲ್ಲಿ. ಸೊ ಯಾಕೆ ಆ ರೀತಿ ಮಾಡ್ತಾರೆ ಅಂತ ಕೇಳ್ತಾರೆ. ಯು ಲರ್ನ್ ದಟ್ ಪ್ಲಾಂಟ್ಸ್ ಅಬ್ಸಾರ್ಬ್ ಮಿನರಲ್ಸ್ ಅಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್, so their amount in the soil keep on declining. Fertilizer and manures containing nutrients such as nitrogen, potassium, phosphorus, etc. These nutrients need to be added from time to time to enrich the soil. We can grow plant and keep them healthy if we can fulfill the nutrients requirement of plants. Okay, so ಇಲ್ಲಿ ಏನ್ ಹೇಳ್ತಾರಂತಂದ್ರೆ ಟೈಮ್ ಟು ಟೈಮ್ ಪ್ಲಾಂಟ್ ಗಳಿಗೆ ನಾವು ಎಲ್ಲವನ್ನ ಕೊಡ್ಬೇಕಾಗುತ್ತೆ. ಪ್ಲಾಂಟ್ಸ್ ಕಂಟಿನ್ಯೂ ಆಗಿ ಸಾಯಿಲ್ ಇಂದ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡ್ಕೋತಾ ಇರ್ತವೆ, ಮಿನರಲ್ಸ್ ನ ಅಬ್ಸರ್ವ್ ಮಾಡ್ಕೋತಾ ಇರ್ತವೆ. ಸೊ ಸರ್ಟನ್ ಟೈಮ್ ಅಲ್ಲಿ ಏನಾಗುತ್ತೆ, ಟೈಮ್ ಟು ಟೈಮ್ ಪ್ಲಾಂಟ್ ಗಳಿಗೆ ಬೇಕಾಗುತ್ತೆ. ನೆಲದ ಮೇಲೆ ಪ್ಲಾಂಟ್ ಗಳಿದ್ರೆ ಅದೊಂದು ವಿಚಾರ ಬೇರೆ. ಬಟ್ ನಾವು ಪಾಟ್ ಗಳಲ್ಲಿ, ಲಾನ್ಸ್ ಗಳಲ್ಲಿ ಪ್ಲಾಂಟ್ ಗಳನ್ನ ಹಾಕಿದ್ರೆ ಆ ಪಾಟ್ ಗಳಲ್ಲಿ ಎಷ್ಟು ಮಿನರಲ್ಸ್ ಇರುತ್ತೋ, ಎಷ್ಟು ನ್ಯೂಟ್ರಿಯೆಂಟ್ಸ್ ಇರುತ್ತೋ ಅದು ಯೂಸ್ ಆಗಿ ಹೋಗಿರುತ್ತೆ. ಮತ್ತೆ ಪ್ಲಾಂಟ್ ಗಳಿಗೆ ಏನಪ್ಪಾ ಡೆವಲಪ್ ಆಗ್ಲಿಕ್ಕೆ ಬೇಕಂದಾಗ ನಾವು ಎಕ್ಸ್ಟ್ರಾ ಫರ್ಟಿಲೈಸರ್ಸ್ ಅನ್ನ ಹಾಕಿ ಆ ನ್ಯೂಟ್ರಿಯೆಂಟ್ಸ್ ಅನ್ನ, ಮಿನರಲ್ಸ್ ಅನ್ನ
ಸಾಯಿಲ್ ಗೆ ಕೊಡ್ಬೇಕಾಗುತ್ತೆ. ಅಂದಾಗ ಪ್ಲಾಂಟ್ಸ್ ಅನ್ನ ಆ ಪ್ಲಾಂಟ್ ಏನ್ ಮಾಡ್ತಾನೆ ಅಬ್ಸರ್ವ್ ಮಾಡ್ಕೊಂಡು ಅವು ಮತ್ತೆ ತಮ್ಮ ಫುಡ್ ನ ಪ್ರಿಪೇರ್ ಮಾಡ್ಕೊಂಡು ಹೆಲ್ದಿ ಆಗಿರೋದಕ್ಕೆ ಸಾಧ್ಯ. ಸೊ ಒಳ್ಳೆ ಗಿಡ ಬೆಳೆಸ್ಬೇಕು, ಒಳ್ಳೆ ಪ್ಲಾಂಟ್ ನಾವು ಬೆಳೆಸ್ಬೇಕು ಅಂದ್ರೆ ಟೈಮ್ ಟು ಟೈಮ್ ಅವಳ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡ್ತಾ ಇರಬೇಕು. ಸೊ ಅಂದಾಗ ಮಾತ್ರ ಒಳ್ಳೆಯ ಪ್ಲಾಂಟ್ಸ್ ನ ಬೆಳೆಸಕ್ ಸಾಧ್ಯ. ಅದಕ್ಕೋಸ್ಕರ ಫರ್ಟಿಲೈಸರ್ಸ್ ಮತ್ತೆ ಮ್ಯಾನರ್ ಗಳನ್ನ ಅವ್ರು ಏನ್ ಮಾಡ್ತಾ ಇರ್ತಾರೆ, ಪಾಟ್ ಗಳಿಗೆ ಪ್ಲಾಂಟ್ಸ್ ಗಳಿಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅಂತ ಹೇಳಬಹುದು. ಯೂಶುವಲಿ ಕ್ರಾಪ್ ಪ್ಲಾಂಟ್ಸ್ ಅಬ್ಸಾರ್ಬ್ ಅ ಲಾಟ್ ಆಫ್ ನೈಟ್ರೋಜನ್ ಅಂಡ್ ದ ಸಾಯಿಲ್ ಬಿಕಮ್ಸ್ ಡಿಫಿಷಿಯಂಟ್ ಇನ್ ನೈಟ್ರೋಜನ್. ಕ್ರಾಪ್ಸ್ ಏನಾಗುತ್ತೆ, ಹೊಲಗಳಲ್ಲಿ ಏನು ಬೆಳೆ ಬೆಳೆಸ್ತಾರೆ, ಆ ಬೆಳೆ ಜಾಸ್ತಿ ನೈಟ್ರೋಜನ್ ಅನ್ನ ಏನ್ ಮಾಡುತ್ತೆ, ಹೀರ್ಕೊಳ್ಳುತ್ತೆ. ಪ್ರೋಟೀನ್ ಪ್ರಿಪೇರ್ ಮಾಡ್ಲಿಕ್ಕೆ ನೈಟ್ರೋಜನ್ ಜಾಸ್ತಿ ಹೀರ್ಕೊಳ್ಳುತ್ತೆ. ಹೀಗಾಗಿ ಸಾಯಿಲ್ ಅಲ್ಲಿ ನೈಟ್ರೋಜನ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂತಂತಂದ್ರೆ, ನೈಟ್ರೋಜನಸ್ ಗ್ಯಾಸ್ ಅವೈಲೇಬಲ್ ಇರೋ ಅಂತ ಒಂದು ಏನು ಏರ್ ಅಲ್ಲಿ ಬಹಳಷ್ಟು ಇದ್ರು ಕೂಡ ಪ್ಲಾಂಟ್ ಗಳು ಹೀರ್ಕೊಳಕ್ ಆಗೋದಿಲ್ಲ. ಬಟ್ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಭೂಮಿಯಲ್ಲಿ ಸಾಯಿಲ್ ಅಲ್ಲಿ ನಾವೇನ್ ಮಾಡ್ಬೇಕು, ನೈಟ್ರೋಜನ್ ಅನ್ನ ಇಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಫಾರ್ಮರ್ಸ್ ಎಲ್ಲ ಏನ್ ಮಾಡ್ತಾರೆ, ರೈಸೋಬಿಯಂ ಅಂತ ಹೇಳಿ ಹುಳ ಇರುತ್ತೆ, ನಾವು ಆಲ್ಮೋಸ್ಟ್ ಅದನ್ನ ಎರೆಹುಳು ಅಂತ ಕರಿತೀವಿ. ಆ ಹುಳುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ಲಾಂಟ್ಸ್ ಗಳಲ್ಲಿ ಬಿಡ್ತಾ ಇರ್ತಾರೆ, ಹೊಲಗಳಲ್ಲಿ ಬಿಡ್ತಾ ಇರ್ತಾರೆ. ಬಿಕಾಸ್ ಅವೇನ್ ಮಾಡ್ತವೆ, ಭೂಮಿಯಲ್ಲಿ ಹೋಗಿ ಏನು ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತವೆ ಮತ್ತೆ ನೈಟ್ರೋಜನಸ್ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತವೆ. ಆ ಒಂದು ರಿಲೀಸ್ ಮಾಡಿರುವಂತ ಗ್ಯಾಸ್ ಅನ್ನ ಪ್ಲಾಂಟ್ ಗಳು ಯೂಸ್ ಮಾಡ್ಕೊಂಡು ಪ್ರೋಟೀನ್ ಮತ್ತೆ ಫ್ಯಾಟ್ ಗಳನ್ನ ಏನ್ ಮಾಡ್ತವೆ, ಪ್ರಿಪೇರ್ ಮಾಡ್ತವೆ ಅಂತ ನಾವು ಹೇಳ್ಬಹುದು. ಸೊ ರೈಸೋಬಿಯಂ ಏನು ಅಂತಂತಂದ್ರೆ ಫಾರ್ಮರ್ ಒಬ್ಬ ಗುಡ್ ಫ್ರೆಂಡ್ ಅಂತ ಕೂಡ ನಾವು ಕರಿತೀವಿ. ಓಕೆ, ಸೊ ರೈಸೋಬಿಯಂ ಕೆನಾಟ್ ಮೇಕ್ ಇಟ್ಸ್ ಓನ್ ಫುಡ್. ರೈಸೋಬಿಯಂಗೆ ತನ್ನ ಸ್ವಂತ ಫುಡ್ ತಯಾರು ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದ್ರೆ ಅದು ಏನ್ ಮಾಡುತ್ತೆ, ಆಫ್ ಅನ್ ಲೀವ್ಸ್ ಇನ್ ದ ರೂಟ್ಸ್ ಆಫ್ ಅದೇನ್ ಮಾಡುತ್ತೆ, ಯಾವ ರೂಟ್ಸ್ ಗಳಲ್ಲಿ ಇರ್ತಂತೆ, ಗ್ರಾಮ್ ಆಗಿರ್ಬೋದು, ಪೀಸ್ ಆಗಿರ್ಬೋದು, ಮೂಂಗ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು. ಓಕೆ, ಸೊ ಈ ರೀತಿಯ ಒಂದು ಪ್ಲಾಂಟ್ ಗಳ ಏನು ರೂಟ್ಸ್ ಏನಿರುತ್ತೆ ಅವುಗಳಲ್ಲಿ ರೈಸೋಬಿಯಂ ಹೆಲ್ಪ್ ತಗೊಳುತ್ತೆ, ರೆಸ್ಟ್ ಅಲ್ಲಿ ಇರುತ್ತೆ. ಅವುಗಳಿಂದ ಫುಡ್ ಪ್ರಿಪೇರ್ ಮಾಡಿದ ಫುಡ್ ಅನ್ನ ಪಡ್ಕೊಳ್ಳುತ್ತೆ ಮತ್ತೆ ನೈಟ್ರೋಜನಸ್ ಗ್ಯಾಸ್ ಅನ್ನ ರಿಲೀಸ್ ಮಾಡಿ ಪ್ಲಾಂಟ್ ಗಳಿಗೆ ಹೆಲ್ಪ್ ಮಾಡ್ತವೆ. ಓಕೆ, ಸೊ ಈ ಒಂದು ರಿಲೇಶನ್ಶಿಪ್ ಅನ್ನ ನಾವು ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಇದೇನಾಗುತ್ತಪ್ಪ ಅಂತಂದ್ರೆ ಫುಡ್ ಪ್ರಿಪೇರ್ ಮಾಡ್ಲಿಕ್ಕೆ ಅವುಗಳಿಗೆ ಹೆಲ್ಪ್ ಕೂಡ ಆಗುತ್ತೆ, ಇವುಗಳಿಗೆ ಫುಡ್ ಸಿಗುತ್ತೆ, ಶೆಲ್ಟರು ಸಿಗುತ್ತೆ. ದಿಸ್ ಅಸೋಸಿಯೇಷನ್ ಈಸ್ ಅ ಗ್ರೇಟ್ ಸಿಗ್ನಿಫಿಕೆನ್ಸ್ ಫಾರ್ ದ ಫಾರ್ಮರ್ಸ್. ಇದೇನಾಗಿದೆ, ಫಾರ್ಮರ್ಸ್ ಗೆ ದೊಡ್ಡ ಒಂದು ಸಿಗ್ನಿಫಿಕೆಂಟ್ ಮೂವ್ಮೆಂಟ್ ಆಗಿರುತ್ತೆ. ಅವ್ರಿಗೆ ಹೆಲ್ಪ್ ಆಗುತ್ತೆ, ಈ ರಿಲೇಶನ್ಶಿಪ್ ಇಂದ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಪ್ಲಾಂಟ್ ಗಳಿಗೆ ಪ್ರೋಟೀನ್ ಪ್ರಿಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಅವುಗಳಿಗೂ ಕೂಡ ಏನಪ್ಪಾ ಅಂತಂದ್ರೆ ಶೆಲ್ಟರ್ ಸಿಕ್ಕಂಗ್ ಆಗುತ್ತೆ. They can reduce the use of nitrogenous fertilizers where leguminous plants are grown. Most of the pulses are obtained from leguminous plants. ಸೊ ಇಲ್ಲಿ ಏನ್ ಹೇಳ್ತಾರೆ, ಆ ರೈಸೋಬಿಯಮ್ಸ್ ಯೂಸ್ ಆಗೋದ್ರಿಂದ ಅವುಗಳು ನೈಟ್ರೋಜನಸ್ ಗ್ಯಾಸ್ ಅನ್ನ ರಿಲೀಸ್ ಮಾಡಿ ಪ್ಲಾಂಟ್ ಗಳಿಗೆ ಹೆಲ್ಪ್ ಮಾಡ್ತವೆ. ಸೊ ಇದರಿಂದಾಗಿ ಫಾರ್ಮರ್ಸ್ಗೆ ನೈಟ್ರೋಜನಸ್ ರಿಚ್ ಇರುವಂತಹ ಫರ್ಟಿಲೈಸರ್ಸ್ ಅಥವಾ ಮ್ಯಾನರ್ ಅನ್ನ ಬಳಕೆ ಮಾಡುವ ಅವಶ್ಯಕತೆ ಬರುವುದಿಲ್ಲ. ಓಕೆ, ಸೊ ಇದು ಅದರಿಂದ ಆಗಿ ಏನಾಗುತ್ತೆ, ಸೊ ಅವರಿಗೆ ಏನು ಎಕ್ಸ್ಟ್ರಾ ಫರ್ಟಿಲೈಸರ್ ಹಾಕಿ ಸಾಯಿಲ್ ಅನ್ನ ಏನು ಹಾಳು ಮಾಡೋ ಅವಶ್ಯಕತೆ ಬರುವುದಿಲ್ಲ, ಆಡ್ ಮಾಡೋ ಅವಶ್ಯಕತೆ ಬರುವುದಿಲ್ಲ. ಸಾಯಿಲ್ ಅಲ್ಲಿನೇ ಪ್ರಿಪೇರ್ ಆಗೋದ್ರಿಂದ ಸಾಯಿಲ್ ಕೂಡ ಹೆಲ್ದಿ ಆಗಿರುತ್ತೆ, ಪ್ಲಾಂಟ್ ಕೂಡ ಹೆಲ್ದಿ ಆಗಿರುತ್ತೆ ಅಂತ ಹೇಳಿ ನಾವು ನೋಡಬಹುದು. ಇನ್ ದಿಸ್ ಚಾಪ್ಟರ್ ಯು ಲರ್ನ್ ದಟ್ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಆರ್ ಆಟೋಟ್ರೋಪ್ಸ್. ಇಲ್ಲೇನು ನೀವೇನ್ ಕಲ್ತ್ರಿ, ಎಲ್ಲ ಪ್ಲಾಂಟ್ಸ್ ಆಲ್ಮೋಸ್ಟ್ ಆಲ್ ಏನಾಗಿದೆ, ಆಟೋಟ್ರೋಪ್ಸ್ ಆಗಿದೆ ಅಂತ ಹೇಳ್ತೀವಿ. ಯಾಕಂದ್ರೆ ಆಲ್ಮೋಸ್ಟ್ ಪ್ಲಾಂಟ್ಸ್ ಎಲ್ಲ ತಮ್ಮ ಫುಡ್ ಅನ್ನ ತಾವೇ ಪ್ರಿಪೇರ್ ಮಾಡ್ಕೊಳ್ತೇವೆ. ಕೆಲವೊಂದು ಪ್ಯಾರಾಸಿಟಿಕ್ ಪ್ಲಾಂಟ್ಸ್ ಗಳಿವೆ, ಕೆಲವೊಂದು ಸ್ಯಾಪ್ರೋಟ್ರೋಪ್ಸ್ ಇವೆ. ಓಕೆ, ಸೊ ಈ ರೀತಿ ಎಲ್ಲ ಆರ್ಗಾನಿಸಮ್ಸ್ ನಾವು ಇಲ್ಲಿ ನೋಡಿದೀವಿ. ಪ್ಯಾರಾಸೈಟ್ ಅಂದ್ರೆ ಏನಪ್ಪಾ, ಬೇರೆ ಲಿವಿಂಗ್ ಆರ್ಗಾನಿಸಮ್ಸ್ ಇಂದ ಫುಡ್ ಅನ್ನ ಡಿರೈವ್ ಮಾಡ್ಕೊಳ್ಳುತ್ತೆ. ಮತ್ತೆ ಸ್ಯಾಪ್ರೋಟ್ರೋಪ್ ಅಂದ್ರೆ ಡೆಡ್ ಅಂಡ್ ಡಿಕೈಂಗ್ ಮ್ಯಾಟರ್ ಇಂದ ಫುಡ್ ಅನ್ನ ಡಿರೈವ್ ಮಾಡ್ಕೊಳ್ಳುತ್ತೆ. ಓಕೆ, ಹೆಟ್ರೋಟ್ರೋಪ್ಸ್ ಅಂದ್ರೆ ಡೈರೆಕ್ಟ್ಲಿ ಅವ್ರ ಇಂಡೈರೆಕ್ಟ್ಲಿ ಪ್ಲಾಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಇವುಗಳನ್ನೆಲ್ಲ ನಾವು ಇಲ್ಲಿ ಕಲ್ತಿದೀವಿ. ಓಕೆ, so can we say that the insectivorous plants are partially heterotrophs? ಇಲ್ಲಿ ಏನ್ ಕೇಳ್ತಾರೆ, ಇನ್ಸೆಕ್ಟಿವರಸ್ ಪ್ಲಾಂಟ್ ಏನಿದೆ ಪಾರ್ಷಲಿ ಹೆಟರೋಟ್ರೋಪ್ಸ್ ಅಂತ ನಾವು ಕರಿಬಹುದಾ ಅಂತ ಹೇಳಿ ಕ್ವಶನ್ ಕೇಳ್ತಾರೆ. ಈ ಕ್ವಶನ್ ಬಗ್ಗೆ ನೀವು ಯೋಚನೆ ಮಾಡಿ ನೋಡೋಣ. ಓಕೆ, ನೆಕ್ಸ್ಟ್ ಚಾಪ್ಟರ್ ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ನಿಮ್ಮ ಕ್ವಶನ್ ಆನ್ಸರ್ ವಿಡಿಯೋನ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಮತ್ತೇನಾದ್ರೂ ಡೌಟ್ ಇದ್ರೆ ನೀವು ನನಗೆ ಕಮೆಂಟ್ ಅಥವಾ ಮೆಸೇಜ್ ಮೂಲಕ ತಿಳಿಸಬಹುದು, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳಿ. ಓಕೆ, ಸೊ ಯಾರ್ಯಾರು ವಿಡಿಯೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬಹುದು, ನಾನು ಅದನ್ನ ತಿಳ್ತೀನಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.